energetic and enthusiastic students. ಹೇಗಿದ್ದೀರಾ ಎಲ್ಲರೂ? Welcome you all to PW Kannada 9th and 10th channel and to the batch Abhimanyu. So we are in carbon and compounds chapter lecture number 5. Previous class ನಲ್ಲಿ ನಾನು ನಿಮಗೆ functional groups ಬಗ್ಗೆ ಹೇಳಿಕೊಟ್ಟಿದ್ದೆ. ಹೌದಾ? ಏನು ಮಕ್ಕಳೇ functional groups ಅಂತ ಹೇಳಿದ್ರೆ they are atom ಅಥವಾ group of atoms which when substitutes hydrogen atom in the parent chain, these group of atoms decide the chemical properties of parent chain. ಎಂತ ಪವರ್ಫುಲ್ ನೋಡಿ ಇವರು ಫಂಕ್ಷನಲ್ ಗ್ರೂಪ್ಸ್ಗಳು. ಎಕ್ಸಾಂಪಲ್ ಹೇಳಿ ಮೇಡಮ್, ಈ ಥರ ಎಲ್ಲ ಹೇಳಿದ್ರೆ ನಮಗೆ ನೆನ್ಪಿಟ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರೆ, ಈಥೇನ್ ಇಸ್ ಅ ಗೇಷಿಯಸ್ ಹೈಡ್ರೋಕಾರ್ಬನ್. ಆಯ್ತಾ? ಆ ಈಥೇನ್ ಅಂತ ಹೇಳುವ ಗೇಷಿಯಸ್ ಪೇರೆಂಟ್ ಹೈಡ್ರೋಕಾರ್ಬನ್ನಲ್ಲಿ ಒಂದು ಹೈಡ್ರೋಜನ್ ಅನ್ನ ಇಫ್ ಐ ಸಬ್ಸ್ಟಿಟ್ಯೂಟ್ ವಿತ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್, ಇವುಗಳನ್ನ ಹೈಡ್ರಾಕ್ಸಿ ಗ್ರೂಪ್ಸ್ ಅಂತ ಕೂಡ ಹೇಳ್ತಾರೆ. ಅಥವಾ ಇವುಗಳು ಯಾವ ಒಂದು ಫಂಕ್ಷನಲ್ ಗ್ರೂಪ್ ಕ್ಯಾಟಗರಿಗೆ ಬಿಲಾಂಗ್ ಆಗುತ್ತೆ? ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪಿಗೆ ಬಿಲಾಂಗ್ ಆಗಿರುತ್ತೆ. ಆಯ್ತಾ? ಈ ಒಂದು OH ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಥೇನ್ ಅಂತ ಹೇಳುವ ಗ್ಯಾಸ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇತರೆ ಪ್ರಾಪರ್ಟೀಸ್ ಸಚ್ ಆಸ್ ಬಾಯ್ಲಿಂಗ್ ಪಾಯಿಂಟ್ ಆಗಿರ್ಬೋದು, ದ ವೇ ದೇ ಕೆಮಿಕಲಿ ಬಿಹೇವ್, ಮೇ ಬಿ ವಿತ್ ಮೆಟಲ್ಸ್ ಆಗಿರಬಹುದು ಅಥವಾ ಇತರೆ ಆಸಿಡ್ಸ್ ಆಗಿರಬಹುದು, ಇತರೆ ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳಾಗಿರ್ಬೋದು, ಎವ್ರಿಥಿಂಗ್ ಇಸ್ ಡಿಸೈಡೆಡ್ ಬೈ ದಿಸ್ ಗ್ರೂಪ್ ಆಫ್ ಆಟಮ್. ಸೊ ಐ ಕಾಲ್ ದೀಸ್ ಗ್ರೂಪ್ ಆಫ್ ಆಟಮ್ ಆಸ್ ಫಂಕ್ಷನಲ್ ಗ್ರೂಪ್ಸ್. ಇವುಗಳಷ್ಟೇ ಅಲ್ಲ, ಅಲ್ಲಿ ಯಾವುದೇ ಫಂಕ್ಷನಲ್ ಗ್ರೂಪ್ಸ್ ಇಲ್ಲ ಅಂತ ಹೇಳಿದ್ರು. ಕಾರ್ಬನ್ ಅಂಡ್ ಕಾರ್ಬನ್ ಹ್ಯಾವಿಂಗ್ ಅ ಡಬಲ್ ಬಾಂಡ್ is also considered as functional group. Carbon and carbon having triple bond is also considered as a functional groups. Adalde, we know that acid is indicated by RCOOH. Aitha, it is a functional group. Aldehyde, RCOH. Itara bardre wrong madam. Neevu namge helkottidira RCHO antane aldehyde anna bariyuvanthaddu. Ketone hege baritira? RCOR'. ಇದರದ್ದು ಎಲ್ಲ ಶಾರ್ಟ್ ಕಟ್ಸ್ ಅನ್ನ ನೆನ್ಪಿಟ್ಕೊಳ್ಳುವ ಟ್ರಿಕ್ ಅನ್ನು ನಾನು ವಿಡಿಯೋ ನಂಬರ್ 4 ನಲ್ಲಿ ಆಲ್ರೆಡಿ ಕವರ್ ಮಾಡಿದ್ದೀನಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ರಿಕಾಲಿಂಗ್ ಆಲ್ ದಿಸ್, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹೌ ಟು ನೇಮ್ ಅ ಗಿವನ್ ಆರ್ಗ್ಯಾನಿಕ್ ಕಂಪೌಂಡ್. ಸೊ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ನೋಮೆನ್ಕ್ಲೇಚರ್ ಪಾರ್ಟ್ 1. ಆಯ್ತಾ? ಸೊ ನೋಮೆನ್ಕ್ಲೇಚರ್ ಅಂತ ಹೇಳಿ ಬಂದಾಗ ಆ ವರ್ಡ್ ಇದು ಮೀನಿಂಗ್ ಏನು ಅಂತ ಹೇಳಿದ್ರೆ, ದ ಟರ್ಮ್ ನೋಮೆನ್ಕ್ಲೇಚರ್ means a system of naming organic compounds. ಅದನ್ನ ನೀವು ಯಾವುದಾದ್ರೂ ರೂಲ್ಸ್ ಇಟ್ಕೊಂಡು ನೇಮ್ ಮಾಡ್ತೀರಾ ಅಂತ ಹೇಳಿದ್ರೆ, ಯು ಕಾಲ್ ದಟ್ nomenclature system as IUPAC. Without any rule, if you are naming based on the source ಅಥವಾ based on the origin, then it is called as common naming system or trivial nomenclature system. ಈ trivial nomenclature system, the literature meaning ಹೋದ್ರೆ trivial ಅಂತ ಹೇಳಿದ್ರೆ ಅನ್ಇಂಪಾರ್ಟೆಂಟ್ ಅಥವಾ ಲೆಸ್ ಇಂಪಾರ್ಟೆಂಟ್ ಅಂತ ಹೇಳಿ ಮೀನಿಂಗ್ ಬರುತ್ತೆ. ಸೊ ಕಾಮನ್ ನೇಮಿಂಗ್ ಸಿಸ್ಟಮ್ ಅಥವಾ ಟ್ರಿವಿಯಲ್ ನೇಮಿಂಗ್ ಸಿಸ್ಟಮ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಲೋಕಲ್ ರೀಜನ್ಸ್ನಲ್ಲಿ ಅಥವಾ ಲೋಕಲ್ ಒರಿಜಿನಲ್ ಲ್ಯಾಂಗ್ವೇಜಸ್ನಲ್ಲಿ. ಈಗ ಬಟರಿಂದ ಇರುವ ಆಸಿಡನ್ನ ಬ್ಯೂಟಿರಿಕ್ ಆಸಿಡ್ ಅಂತ ಹೇಳಿ ಗ್ರೀಕ್ನಲ್ಲಿ ಕರೀತಾರೆ. ಬ್ಯೂಟಿರಿಕ್ ಆಸಿಡನ್ನು ನಾವು ಏನಂತ ಹೇಳಿ ಕರಿಬಹುದು? ನಮ್ಮ ನೋಮೆನ್ಕ್ಲೇಚರ್ ಪಾರ್ಟ್ನಲ್ಲಿ ಬಂದಾಗ ವಿ ವುಡ್ ಕಾಲ್ ಇಟ್ ಆಸ್ ಬ್ಯೂಟನೋಯಿಕ್ ಆಸಿಡ್. ಅದೇ ಥರ ಪ್ರೊಪನೋಯಿಕ್ ಆಸಿಡ್. ಸೊ ಡಿಫ್ರೆಂಟ್ ನೇಮ್ಸ್ಗಳು ಚೇಂಜ್ ಆಗುತ್ತೆ. ಇಲ್ಲಿ ಕಾಮನ್ ನೇಮಿಂಗ್ ಸಿಸ್ಟಮ್ ಅಥವಾ ಟ್ರಿವಿಯಲ್ ನೇಮಿಂಗ್ ಸಿಸ್ಟಮ್ನಲ್ಲಿ, ನೋಮೆನ್ಕ್ಲೇಚರ್ ಸಿಸ್ಟಮ್ನಲ್ಲಿ ಹೆಸರುಗಳು ತುಂಬ ಶಾರ್ಟ್ ಆಗಿರುತ್ತೆ. ಫಾರ್ಮಿಕಾ ಅಂದರೆ ಇರುವೆಯಿಂದ ಬರುವ ಆಸಿಡನ್ನು ಫಾರ್ಮಿಕ್ ಆಸಿಡ್ ಅಂತ ಹೇಳಿ ಕರಿತೀರ. ಸೊ ಫಾರ್ಮಿಕ್ ಆಸಿಡ್ ಇಟ್ ಬಿಲಾಂಗ್ಸ್ ಟು ಟ್ರಿವಿಯಲ್ ನೇಮಿಂಗ್ ಸಿಸ್ಟಮ್. ಅದೇ ಫಾರ್ಮಿಕ್ ಆಸಿಡನ್ನು ಮೆಥನೋಯಿಕ್ ಆಸಿಡ್ ಅಂತ ಹೇಳಿ ಸಿಸ್ಟಮ್ಯಾಟಿಕ್ ಆಗಿ ನೀವು IUPAC ನೋಮೆನ್ಕ್ಲೇಚರ್ನಲ್ಲಿ ಕಲಿತೀರ ಅಥವಾ IUPAC ನೋಮೆನ್ಕ್ಲೇಚರ್ನಲ್ಲಿ ಕಲಿತೀರ. ಮೇಡಮ್, ನೀವು ಅವಾಗ್ಲಿಂದ ಹೇಳ್ತಿದ್ರ ಈ IUPAC ಅಂತ ಹೇಳಿ, ಅದರ ಅರ್ಥ ಏನು? ಸೊ ಇಲ್ಲಿ ಐ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್, ಯು ಅಂತ ಹೇಳಿದ್ರೆ ಯೂನಿಯನ್, P is pure, A is applied, C is chemistry. ಸೊ IUPAC ಅಥವಾ IUPAC ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿದು ಒಂದು ಸಂಘಟನೆ. ಅವುಗಳು ಆ ಸಂಘಟನೆಯಲ್ಲಿರುವಂತಹ ಕೆಲವೊಂದು ರೂಲ್ಸ್ಗಳ ಪ್ರಕಾರ ನಾವೇನು ಮಾಡಬೇಕು? ಆರ್ಗ್ಯಾನಿಕ್ ಕಂಪೌಂಡ್ಸನ್ನ ಹೆಸರಿಡ್ತಾ ಹೋಗಬೇಕು. ಸೊ ಹಾಗಾದರೆ ಬನ್ನಿ, ಲೆಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ನೇಮಿಂಗ್ ಸಿಸ್ಟಮ್. ಈ ಟ್ರಿವಿಯಲ್ ನೋಮೆನ್ಕ್ಲೇಚರ್ನಲ್ಲಿ ಯಾವುದೇ ಥರದ ರೂಲ್ಸ್ ಇರುವುದಿಲ್ಲ.
there are no systematic methods to name. ಜನರಲ್ ಆಗಿ ಹೇಗೆ ಬರುತ್ತೋ ಹಾಗೆ ಸೋರ್ಸ್ ಏನಿದೆ ಆ ಸೋರ್ಸ್ ಬೇಸಿಸ್ ಮೇಲೆ ಕೂಡ ನೀವು ಹೆಸರಿಡ್ತಾ ಹೋಗ್ಬೋದು. there is no specific set of guidelines followed to write these names. These names were given after the source from which the organic compounds were isolated ಅಥವಾ derived. Next important, common names are often shorter ಅಂತ ಹೇಳಿದ್ರೆ compared to the actual systematic name. Common name ತುಂಬಾ sweet and short ಆಗಿರುತ್ತೆ, ಶಾರ್ಟರ್ ಆಗಿರುತ್ತೆ, ಸಿಂಪ್ಲರ್ ಒನ್ ಆಗಿರುತ್ತೆ ಕಂಪೇರ್ಡ್ ಟು ದ ಸಿಸ್ಟಮ್ಯಾಟಿಕ್ ನೇಮ್. ಬಟ್ ಹಾಗಾದ್ರೆ ಯಾಕೆ ಮೇಡಮ್ ನಾವು ಸಿಸ್ಟಮ್ಯಾಟಿಕ್ ನೇಮಿಗೆ ಹೋಗಬೇಕು, ಕಾಮನ್ ನೇಮ್ ಇಟ್ಕೊಳ್ಬಹುದಲ್ವಾ ಅಂತ ಹೇಳಿದ್ರೆ, ಇಂಡಿವಿಜುವಲಿ ಪ್ರತಿ ಕಂಪೌಂಡ್ಸನ್ನ ಅವುಗಳ ಸೋರ್ಸ್ ಬೇಸಿಸ್ ಮೇಲೆ ರೆಕಾಗ್ನೈಸ್ ಮಾಡಿ ಹೆಸರಿಡುವಂಥದ್ದು, ಮತ್ತು ಅಂಥ ಮಿಲಿಯನ್ ಆ್ಯಂಡ್ ಟ್ರಿಲಿಯನ್ ಕಂಪೌಂಡ್ಸ್ಗಳ ಇಂಡಿವಿಜುವಲ್ ನೇಮನ್ನು ನೆನ್ಪಿಟ್ಕೊಳ್ಳೋದು ಇಸ್ ಅ ಹ್ಯೂಜ್ ಟಾಸ್ಕ್. ಅದಕ್ಕೆ ಬದಲು ಸರ್ಟನ್ ಸೆಟ್ ಆಫ್ ಕಂಪೌಂಡ್ಸ್ಗಳಿಗೆ ಒಂದು ಸೆಟ್ ಆಫ್ ರೂಲ್ಸ್ ಕೊಟ್ಟು ಈ ರೂಲ್ನಲ್ಲಿ ಈ ಕಂಪೌಂಡ್ ಹೆಸರುಗಳನ್ನ ಹಾಕೊಳ್ಳಿ ಅಂತ ಹೇಳಿದ್ರೆ ಈಸಿ ಫಾರ್ ಯು. ಅಲ್ಲಿ ಇಂಡಿವಿಜುವಲ್ ಆಗಿ ಪ್ರತಿ ಕಂಪೌಂಡ್ ನೇಮನ್ನು ಅದರ ಸೋರ್ಸನ್ನು ನೆನ್ಪಿಟ್ಕೊಳ್ಳುವ ಅವಶ್ಯಕತೆ ನಿಮಗೆ ಇರುವುದಿಲ್ಲ, ಹೌದಾ? ಹಾಗಾದ್ರೆ ಲೆಟ್ಸ್ ಗೆಟ್ ಇನ್ ಟು ದ IUPAC ನೇಮ್. ಬಿಫೋರ್ ದಟ್ ಲೆಟ್ ಮೀ ಫಿನಿಶ್ ಆಫ್ ಫ್ಯೂ ಎಕ್ಸಾಂಪಲ್ಸ್ ಆಫ್ ಟ್ರಿವಿಯಲ್ ಅಥವಾ ಕಾಮನ್ ನೇಮ್. ವೆನಿಲಿನ್ ಆಯ್ತಾ, ಅಥವಾ ವ್ಯಾನಿಲಿನ್. So vanillin ಅಥವಾ vanillin is actually a chemical compound which is responsible for characteristic flavor and aroma of vanilla beans. ಆಯ್ತಾ, ಈ ವ್ಯಾನಿಲಾ ಬೀನ್ಸ್ನಲ್ಲಿರುವಂತಹ ವ್ಯಾನಿಲಿನ್ ಕಂಪೌಂಡ್, ವೆನಿಲಾ ಬೀನ್ಸ್ನಿಂದ ಆ ವೆನಿಲಿನ್ ಕಂಪೌಂಡ್ ಬರುತ್ತಲ್ವಾ. ಸೊ ಬಿಕಾಸ್ ಆಫ್ ದ ಸೋರ್ಸ್ ದ ಕಂಪೌಂಡ್ ಇಸ್ ನೇಮ್ಡ್ ಆಸ್ ವೆನಿಲಿನ್. ಬಟ್ ಆ ವೆನಿಲಿನ್ ಅನ್ನ ನಾವು ಸಿಸ್ಟಮ್ಯಾಟಿಕ್ ಆಗಿ ಹೆಸರಿಡ್ತಾ ಹೋಗ್ಬೇಕಾದ್ರೆ ಆ ನೇಮ್ ತುಂಬ ಉದ್ದಕ್ಕೆ ಹೋಗುತ್ತೆ. So similarly, you can see here the vanillin essence I have given here in this picture. ಇದೇನಿದು ಫಾರ್ಮಿಕಾ ಇನ್ ಗ್ರೀಕ್ ಅಥವಾ ಲ್ಯಾಟಿನ್ ನಲ್ಲಿ ಈ ಆಂಟಿಗೆ ಅವರು ಫಾರ್ಮಿಕಾ ಅಂತ ಹೇಳಿ ಕರೀತಾರೆ. ಮತ್ತೆ ಈ ರೆಡ್ ಕಲರ್ ಇರುವ ಏನಿದೆ ಅದರಲ್ಲಿ ಒಂದು ಆಸಿಡ್ ಇರುತ್ತೆ, ಅದನ್ನ ಫಾರ್ಮಿಕ್ ಆಸಿಡ್ ಅಂತ ಹೇಳಿ ಕರಿತೇವೆ. ಫಾರ್ಮಿಕ್ ಆಸಿಡ್. ಸಿ ಫಾರ್ಮಿಕ್ ಆಸಿಡ್ ಎಲ್ಲಿಂದ ಬಂತು? ಫ್ರಮ್ ದ ಒರಿಜಿನಲ್ ನೇಮ್ ಕಾಲ್ಡ್ ಎಸ್ ಫಾರ್ಮಿಕಾ. ಈಗ ಬ್ಯೂಟಿರಿಕ್ ಆಸಿಡ್ ಅಂತ ಹೇಳುವಂಥದ್ದು ಗ್ರೀಕ್ ನೇಮ್ ಫಾರ್ ಗೀ. ಬ್ಯೂಟಿರಿಕ್ ಅಂತ ಹೇಳುವಂಥದ್ದು ಇಟ್ ಇಂಡಿಕೇಟ್ಸ್ ಬಟರ್, ಆಯ್ತಾ? ಆ ಬಟರ್ ಅಲ್ಲಿ ಇರುವಂತಹ ಆಸಿಡ್ಗೆ ಬ್ಯೂಟಿರಿಕ್ ಆಸಿಡ್ ಅಂತ ಹೇಳಿ ಕರಿತೇವೆ. ಬಟ್ ಇದೇ ತರ ಪ್ರತಿ ಎಕ್ಸಾಂಪಲ್ಸ್ನ ಅವುಗಳ ಸೋರ್ಸಸ್ ಮೇಲೆ ನೆನ್ಪಿಟ್ಕೊಳ್ಳೋದು ಇಸ್ ಅ ಹ್ಯೂಜ್ ಟಾಸ್ಕ್, ನಮ್ಗೆ ಅದಷ್ಟು ಈಸಿ ಅನ್ಸಲ್ಲ. ಹಾಗಾಗಿ ವಿ ಕೇಮ್ ಅಕ್ರಾಸ್ ಸರ್ಟನ್ ಸೆಟ್ ಆಫ್ ರೂಲ್ಸ್ ಗಿವನ್ ಬೈ IUPAC, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಹೇಳೋ ಪ್ರಕಾರ ನಾವೊಂದು ಸಿಸ್ಟಮ್ಯಾಟಿಕ್ ಆಗಿ ನೇಮಿಂಗ್ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅಸ್ ಫಾರ್ ಅ ಲಾಂಗರ್ ರನ್. ಹಾಗಾದ್ರೆ ಯಾವುದದು ಅಂತ ಹೇಳಿ ನೋಡೋಣ. ಇನ್ ದ ಫಸ್ಟ್ ದ ಫಸ್ಟ್ ಕಂಡೀಷನ್ ಆಫ್ ನೇಮಿಂಗ್ ಆರ್ಗ್ಯಾನಿಕ್ ಕಂಪೌಂಡ್ ಹೇಗಿರಬೇಕು ಅಂತ ಹೇಳಿದ್ರೆ, ಇಟ್ಸ್ ಲೈಕ್ ಅ ಬ್ಯಾಕ್ ಬೋನ್. ಅಲ್ಲಿ ಯಾವುದೇ ಒಂದು ಆರ್ಗ್ಯಾನಿಕ್ ಕಂಪೌಂಡ್ಸ್ನಲ್ಲಿ ಬ್ಯಾಕ್ ಬೋನ್ ಯಾವುದು ಅಂತ ಹೇಳಿದ್ರೆ ಕಾರ್ಬನ್ atoms present in carbon chain. It is the carbon atoms which are present in carbon chain. Example, if I would teach you naming, then you should first count, or first start practicing how many carbon atoms are present in the given compound. Say that I am writing here 4 to 5 compounds. ಆಯ್ತಾ, ಈ ಥರ ನಾನು ಕಂಪೌಂಡ್ಸ್ಗಳನ್ನ ಬರಿತಾ ಹೋಗ್ತೀನಿ. ಇದರಲ್ಲಿ ಎಷ್ಟು ಕಾರ್ಬನ್ ಕಂಪೌಂಡ್ಸ್ ಅಲ್ಲ, ಕಾರ್ಬನ್ ಆಟಮ್ಸ್ನ ಬರಿತಾ ಹೋಗ್ತೀನಿ. ಎಷ್ಟು ಕಾರ್ಬನ್ ಆಟಮ್ ಇದೆ? 1 2 3 4 5 6 7 ಕಾರ್ಬನ್ ಆಟಮ್. ಈ 7 ಕಾರ್ಬನ್ ಆಟಮನ್ನು ನಾವು ಒಂದು ಪರ್ಫೆಕ್ಟ್ ವೇಲಿ ಹೆಪ್ಟ್ ಅಂತ ಹೇಳ್ತೀವಿ. ಹೆಪ್ಟ್ ಅಂತ ಹೇಳಿ. ಸೊ ಹೆಪ್ಟ್ ಅಂತ ಹೇಳುವಂಥದ್ದು 7 is a normal word. ಹೆಪ್ಟ್ ಅಂತ ಹೇಳುವಂಥದ್ದು ಸಿಸ್ಟಮ್ಯಾಟಿಕಲಿ ಆ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ನ ರೆಪ್ರೆಸೆಂಟ್ ಮಾಡುವಂತಹ ಒಂದು ವರ್ಡ್. ಅದನ್ನು ನಾನು ರೂಟ್ ವರ್ಡ್ ಅಂತ ಹೇಳ್ತೀನಿ. ಸೊ ಎನಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್, ಫಾರ್ ಎಕ್ಸಾಂಪಲ್ 2 ಕಾರ್ಬನ್ ಆಟಮ್ ಇದ್ರೆ ಈತ್ ಅಂತ ಹೇಳಿ ರೆಫರ್ ಮಾಡ್ತೀನಿ. ಒಂದು ಚೈನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ನಲ್ಲಿ 3 ಕಾರ್ಬನ್ ಆಟಮ್ ಇರುತ್ತೆ. ನಿಮ್ಮ LPG ಸಿಲಿಂಡರ್ನಲ್ಲಿ ಪ್ರೋಪೇನ್ ಗ್ಯಾಸ್ ಇದೆ ನೋಡಿ, ಆ ಪ್ರೋಪೇನ್ ಗ್ಯಾಸ್ನಲ್ಲಿ 3 ಕಾರ್ಬನ್ ಆಟಮ್ಸ್ ಇದೆ ಅನ್ಕೊಳ್ಳಿ. ಸೊ 3 ಕಾರ್ಬನ್ ಆಟಮ್ಸ್ ಇರುವ ಯಾವುದೇ ಒಂದು ಕಂಪೌಂಡ್ ಆಗಿರಬಹುದು. ಅಲ್ಲಿಗೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಆಫ್ ದ ನೇಮಿಗೆ ಪ್ರೋಪ್ ಅಂತ ಹೇಳೋ ವರ್ಡನ್ನು ಯೂಸ್ ಮಾಡಬೇಕು. ಓಕೆನಾ? ಈಗ ಇನ್ನೊಂದ್ಸಲ ಕಾರ್ಬನ್ ಕಂಪೌಂಡ್ಸ್ನ ನೀವು ಬರಿತೀರಾ, ನೀವು ಕಾರ್ಬನ್ ಚೈನ್ ಬರಿಬೇಕಾದ್ರೆ ಯು ರಿಯಲೈಸ್ ದ್ಯಾಟ್ in that chain 5 carbon atoms are there. ಕಾರ್ಬನ್ಗೆ 4 ವ್ಯಾಲೆನ್ಸ್ ಇರುವ ಕಾರಣಕ್ಕೆ ನಾನು ಈ ಥರ
dashes ಬರಿತಾ ಹೋಗ್ತೀನಿ. Remember, if there are 5 carbon atoms, then you have to use a starting word pent. So this forms the backbone of an organic compound. ಯಾವುದೇ ಆರ್ಗ್ಯಾನಿಕ್ ಕಂಪೌಂಡ್ ಆಗಿರಬಹುದು, ಅವುಗಳ ಬ್ಯಾಕ್ ಬೋನ್ ಯಾವುದು ಅಂತ ಹೇಳಿ ಕೇಳಿದ್ರೆ C6H12 ಇದೆ. ಆಯ್ತಾ? ಈ C6H12 ಅನ್ನ ನಾನು ಹೀಗೂ ಬರಿಬೋದು. 1 2 3 4 5 6 ಕಾರ್ಬನ್ ಆಟಮ್ಸ್ ಇದೆ. ಸೊ ಐ ವಿಲ್ ಜಸ್ಟ್ ಪುಟ್ ದ ಡಬಲ್ ಬಾಂಡ್ ಇನ್ ದ ಟರ್ಮಿನಲ್ ಪೊಸಿಷನ್. ಹೀಗಿದೆ ಅಂತ ಅನ್ಕೊಳ್ಳಿ. ಸೊ ಯಾಕೆ ಮೇಡಮ್ ಇಲ್ಲಿ ಡಬಲ್ ಬಾಂಡ್ ಬರೆದ್ರಿ, ನಾನು ಆಮೇಲೆ ಹೇಳ್ಕೊಡ್ತೀನಿ ಯಾಕೆ ಅಂತ ಹೇಳಿ. ಬಟ್ ಇಲ್ಲಿ ನೀವು ಯಾವುದನ್ನ ನೋಡಬೇಕು, ಕಾರ್ಬನ್ ನಂಬರ್ ಅನ್ನ ನೋಡಬೇಕು. ಹೌ ಮೆನಿ ಕಾರ್ಬನ್ ಆಟಮ್ಸ್ ಆರ್ ದೇರ್? 1 2 3 4 5 6. ಸೊ ದ ರೂಟ್ ವರ್ಡ್ ಬಿಕಮ್ಸ್ ಹೆಕ್ಸಿಯರ್, ಹೆಕ್ಸೇನ್. ಕಂಪೌಂಡ್ ಬಿಕಮ್ಸ್ ಹೆಕ್ಸೀನ್. ನಾನು ಹೇಳ್ಕೊಡ್ತೀನಿ ಹೇಗೆ ನೇಮ್ ಮಾಡಬೇಕು ಡಬಲ್ ಬಾಂಡ್ ಬಂದಾಗ ಅಂತೇಳಿ. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಸೊ ಯು ಅಂಡರ್ಸ್ಟುಡ್ ದ್ಯಾಟ್ ದ ರೂಟ್ ವರ್ಡ್ ಅಂತ ಹೇಳುವಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್. ದ್ಯಾಟ್ ಫಾರ್ಮ್ಸ್ ದ ಬ್ಯಾಕ್ ಬೋನ್ ಆಫ್ ನೇಮಿಂಗ್ ದ ಆರ್ಗ್ಯಾನಿಕ್ ಕಂಪೌಂಡ್ಸ್. ಕರೆಕ್ಟ್? ಸೊ C1 ಆ ಚೈನ್ನಲ್ಲಿ ಒಂದು ಕಾರ್ಬನ್ ಅಷ್ಟೇ ಇತ್ತು ಅಂತ ಹೇಳಿ ಅನ್ಕೊಳ್ಳಿ. ದೆನ್ ಯು ಶುಡ್ ಯೂಸ್ ದ ರೂಟ್ ವರ್ಡ್ ಆಸ್ ಮೆತ್, METH, ಮೆತ್. ದೆರ್ ಆರ್ 2 ಈಥ್, 3 ಕಾರ್ಬನ್ ಪ್ರೋಪ್, 4 ಇದ್ದಾಗ ಬ್ಯೂಟ್. ಲಿಟ್ರೇಚರ್ನಲ್ಲಿ ನೀವು BUT ಬಟ್ ಅಂತ ಹೇಳಿ ಬರೀತೀರಾ, ಬಟ್ ಇಟ್ಸ್ ನಾಟ್ ಬಟ್. ಓಕೆ, ಇಟ್ ಇಸ್ ಬ್ಯೂಟ್ ಅಂತ ಹೇಳಿ ನೀವು ಕೆಮಿಸ್ಟ್ರಿಯಲ್ಲಿ ಸ್ಪೆಷಲಿ ನೇಮಿಂಗ್ ಮಾಡ್ತಿದ್ದೀರಾ ಅಂತ ಹೇಳಬೇಕಾದ್ರೆ ಆ ಥರನೇ ನೀವು ಪ್ರೊನೌನ್ಸ್ ಮಾಡಬೇಕು. ನೆಕ್ಸ್ಟ್ 5 ಇದ್ರೆ ಪೆಂಟ್, 6 ಇದ್ರೆ ಹೆಗ್ಸ್, ಅದೇ ಥರ 7 ಇದ್ರೆ ಹೆಪ್ಟ್, 8 ಇದ್ರೆ ಆಕ್ಟ್, 9 ಇದ್ರೆ ನಾನ್, 10 ಇದ್ರೆ ಡೆಕ್, 11 ಇದ್ರೆ ಅನ್ಡೆಕ್ ಆ್ಯಂಡ್ 12 ಇದ್ರೆ ಡೋ ಡೆಕ್. ಅರ್ಥ ಆಯ್ತಾ? ಸೊ ಈ ಡೆಕ್ ಅಲ್ಲಿಂದ ನಾವು ಎಷ್ಟೇ ಕಾರ್ಬನ್ ಆಟಮ್ಸ್ನ ಹಾಕ್ತಾ ಹೋದ್ರು, ಟ್ರೈ, ಕ್ವಾಡ್ರಾ, ಪೆಂಟಾ ಅಂತ ಹೇಳೋದ್ರ ಜೊತೆಗೆ ಡೆಕ್ ಅಂತ ಹೇಳೋ ವರ್ಡ್ನ ಆ್ಯಡ್ ಮಾಡ್ತಾ ಹೋಗಿ ಯು ಗೆಟ್ ಪ್ಲೆಂಟಿ ಆಫ್ ಕಾರ್ಬನ್ ಆಟಮ್ಸ್. ಹಾಗಾದರೆ C20 ಇದ್ರೆ ಅದನ್ನ ಹೇಗೆ ನೇಮ್ ಮಾಡ್ತಾರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಸೊ ದಿಸ್ ಫಾರ್ಮ್ಸ್ ದ ರೂಟ್ ವರ್ಡ್. ಏನು ಈ ರೂಟ್ ವರ್ಡ್ ಅಂತ ಹೇಳಿದ್ರೆ, ದ ನೇಮ್ ಆಫ್ ದ ಪ್ಯಾರೆಂಟ್ ಚೈನ್ ಇಸ್ ಡಿರೈವ್ಡ್ ಫ್ರಮ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ present in the chain, which is referred as root word. Root word is nothing but the name, specific name is given to a carbon atom which is having a specific number of atoms in it. Andre root word simply indicates the number of carbon atoms antanu helbodu. Yake sumne complicate madodu bla bla heli alva. So root word ಬಗ್ಗೆ ಸ್ಟೋರಿ ನಿಮಗೆ ಗೊತ್ತಾಯ್ತು. ಆಲ್ ಸೆಟ್. ಇವಾಗ ಬರುತ್ತೆ ಪ್ರೈಮರಿ ಸಫಿಕ್ಸ್. ಸಫಿಕ್ಸ್ ಅಂತ ಹೇಳಿ ಯಾವಾಗ ನೀವು ಯೂಸ್ ಮಾಡ್ತೀರಾ, ರೂಟ್ ವರ್ಡ್ ನಂತರ ಬರೀತೀರಲ್ವಾ, ಅದನ್ನ ಸಫಿಕ್ಸ್ ಅಂತ ಹೇಳಿ ಕರೀತೀರಾ. ರೂಟ್ ವರ್ಡ್ಗೆ ಮೊದಲೇ ಏನಾದರೂ ಬರೀತೀರಂದ್ರೆ ಪ್ರಿಫಿಕ್ಸಿಂಗ್ ಇಟ್, ಸೊ ಪ್ರಿಫಿಕ್ಸ್ ಅಂತ ಹೇಳಿ ಕರೀತಾರೆ. ಸೊ ಸಫಿಕ್ಸ್ನಲ್ಲಿ ಪ್ರೈಮರಿ ಸಫಿಕ್ಸ್ ಅಂತ ಹೇಳಿ ಬರುತ್ತೆ, ಸೆಕೆಂಡರಿ ಸಫಿಕ್ಸ್ ಅಂತ ಹೇಳಿ ಬರುತ್ತೆ. ಸೆಕೆಂಡರಿ ಸಫಿಕ್ಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ನೊಮೆನ್ಕ್ಲೇಚರ್ ಪಾರ್ಟ್ 2 ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರೈಮರಿ ಸಫಿಕ್ಸ್ನಲ್ಲಿ ಏನ್ ಇದೆ, ಈನ್ ಇದೆ, ಐನ್ ಇದೆ, ಏನ್, ಈನ್, ಐನ್ ಇದೆ. ಓಕೆ, so these are added depending on the type of bond present in a chain. So ಈ primary suffix ನ ಎಲ್ಲಿಗೆ ಆಡ್ ಮಾಡ್ತಾರೆ, these are added ಅಂತ ಹೇಳಿದ್ರೆ ಎಲ್ಲಿಗೆ, ರೂಟ್ ವರ್ಡ್ಗೆ ಆಡ್ ಮಾಡ್ತಾರೆ. ಯಾವಾಗ ಆ ರೂಟ್ ವರ್ಡ್ನಲ್ಲಿ ಅಂದರೆ ಬಿಟ್ವೀನ್ ದ ಕಾರ್ಬನ್ ಆಟಮ್ಸ್ ಸಿಂಗಲ್ ಬಾಂಡ್ ಇದ್ರೆ ಏನನ್ನ ಆಡ್ ಮಾಡ್ತಾರೆ, ಡಬಲ್ ಬಾಂಡ್ ಇದ್ರೆ ಈನ್, ಟ್ರಿಪಲ್ ಬಾಂಡ್ ಇದ್ರೆ ಐನ್. ಆಯ್ತಾ? ಎಕ್ಸಾಂಪಲ್ ಹೇಳ್ತೀನಿ. ಈಗ ನೀವು ಒಂದು ಚೈನ್ ತಗೊಳ್ತೀರ, ಆ ಚೈನ್ನಲ್ಲಿ 4 ಕಾರ್ಬನ್ ಆಟಮ್ ಇರುತ್ತೆ. ಎಷ್ಟಿರುತ್ತೆ? 4. ಸೊ ನೀವೇನು ಮಾಡಬೇಕು, ಇಂತಹ ಕಂಪೌಂಡ್ ಬಂದಾಗ ಫಸ್ಟಿಗೆ ರೂಟ್ ವರ್ಡ್ ಸೆಟ್ ಮಾಡ್ಕೊಳ್ಬೇಕು. ರೂಟ್ ವರ್ಡ್ ಬರೆದ ನಂತರ ಪ್ರೈಮರಿ ಸಫಿಕ್ಸನ್ನು ಈ ಥರ ಕಟ್ ಶಾರ್ಟ್ ಆಗಿ ಇಂಡಿಕೇಟ್ ಮಾಡ್ಬೋದು. 1 ಡಿಗ್ರಿ ಸಫಿಕ್ಸ್ ಅಂತ ಹೇಳಿ. 1 ಡಿಗ್ರಿ ಸಫಿಕ್ಸ್ ಅಂತ ಹೇಳಿದರೆ ಪ್ರೈಮರಿ ಸಫಿಕ್ಸ್ ಅಂತ ಹೇಳಿ ಅರ್ಥ. ಸೊ ಇವಾಗ ಈ ಕಾರ್ಬನ್ ಆಟಮ್ಸ್ಗೆ ಎಲ್ಲೂ ಕೂಡ ಬೇರೆ ಇತರೆ ಆಟಮ್ಸ್ ಇಲ್ಲ ಅಂತ ಹೇಳಿದ್ರೆ ವ್ಯಾಲೆನ್ಸಿಯನ್ನು ನೀವು ಯಾವಾಗಲೂ ಕೂಡ ಹೈಡ್ರೋಜನ್ ಇಂದಾನೇ ಫಿಲ್ ಮಾಡ್ತೀರಾ, ಹೌದಾ? ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ವಿಚ್ ಕಂಪೌಂಡ್, ಹೈಡ್ರೋಕಾರ್ಬನ್ ಕಂಪೌಂಡ್ಸ್. ಕರೆಕ್ಟ್? ಸೊ ರೂಟ್ ವರ್ಡ್ ಆಯಿತು, ಪ್ರೈಮರಿ ಸಫಿಕ್ಸ್ ಆಯಿತು. ಸೊ ರೂಟ್ ವರ್ಡ್ ಅಂತ ಹೇಳಿದ್ರೆ ನಂಬರ್ ಆಫ್ ಕಾರ್ಬನ್ ಆಟಮ್ 4 ಇದೆ, ಹಾಗಾಗಿ ಬ್ಯೂಟ್ ಪ್ಲಸ್ ಪ್ರೈಮರಿ ಸಫಿಕ್ಸ್ ಅಂತ ಹೇಳಿದ್ರೆ ಏನು? ವಾಟ್ ಯು ಮೀನ್ ಬೈ ಪ್ರೈಮರಿ ಸಫಿಕ್ಸ್?
ಪ್ರೈಮರಿ ಸಫಿಕ್ಸ್ ಇಂಡಿಕೇಟ್ಸ್ ದ ನೇಚರ್ ಆಫ್ ದ ಕೋವ್ಯಾಲೆಂಟ್ ಬಾಂಡ್. ಸಿಂಗಲ್ ಬಾಂಡ್ ಅಷ್ಟೇ ಇದೆ ಅಂತ ಹೇಳಿದ್ರೆ ದೆನ್ ಪ್ರೈಮರಿ ಸಫಿಕ್ಸ್ ನಲ್ಲಿ ನಾವು ಏನಂತ ಹೇಳಿ ಬರಿತೀವಿ. ಸಪೋಸ್ ಅಲ್ಲಿ ಸಿಂಗಲ್ ಬಾಂಡ್ ಇಲ್ಲ, ಆಯ್ತಾ, ನಾನು ಇಲ್ಲಿ ಡಬಲ್ ಬಾಂಡ್ ಹಾಕಿದೆ, ಆಗ ಪ್ರೈಮರಿ ಸಫಿಕ್ಸ್ ಏನಾಯ್ತು, ಈನಾಯ್ತು. ನಿಮ್ಮ ಇಡೀ ಕಾರ್ಬನ್ ಚೈನಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಡಬಲ್ ಬಾಂಡ್ ಬಂತು ಅನ್ಕೊಳ್ಳಿ, ಈ ತರ, ದೆನ್ ಇಟ್ ಬಿಕಮ್ಸ್ ಈನ್. ಸಪೋಸ್ ಇದು ಟ್ರಿಪಲ್ ಬಾಂಡ್ ಆಯ್ತು ಅನ್ಕೊಳ್ಳಿ, ದೆನ್ your primary suffix will change into what? Ine. Butane ಆಗುತ್ತೆ. So the word what you use here, ene, ane, ine, indicates the nature of carbon-carbon covalent bond. ಏನಂತ ಹೇಳಿ ಬರೀತೀರಾ? when the entire chain is single bonded, single covalent bonded. If there is minimum one double bond, then you must use the suffix called ene, primary suffix called ene. ಒಂದೇ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಟ್ರಿಪಲ್ ಬಾಂಡ್ ಇದ್ರೆ, ಮಿನಿಮಮ್ ಒಂದು, ಜಾಸ್ತಿ ಎಷ್ಟು ಬೇಕಾದ್ರೂ ಇರ್ಬೋದು, ದೆನ್ ಟ್ರಿಪಲ್ ಬಾಂಡ್ ಇದ್ರೆ ನೀವು ಅದನ್ನ ಐನ್ ಅಂತ ಹೇಳಿ ರೆಫರ್ ಮಾಡ್ತೀರಾ, ಆಯ್ತಾ. ಸೊ ಐನ್ ಅಂತ ಹೇಳಿ ರೆಫರ್ ಮಾಡ್ತೀರಾ. ಸೊ ಇದನ್ನು ನಾನು ಟ್ಯಾಬ್ಲೆಟ್ ಮಾಡಿ ಇನ್ಫಾರ್ಮೇಶನ್ಸ್ನ ಕೊಟ್ಟಿದ್ದೀನಿ. ಲೆಟ್ಸ್ ಲುಕ್ ಇನ್ ಟು ಇಟ್. ಸೊ ಆಲ್ಕೇನ್, ಅಲ್ಕೈಲ್ ಗ್ರೂಪ್ಸ್ಗಳ ನಡುವೆ ಸಿಂಗಲ್ ಬಾಂಡ್ ಇದ್ರೆ ದ್ಯಾಟ್ ಬಿಕಮ್ಸ್ ಆಲ್ಕೇನ್. ಸೊ ಅಲ್ಲಿ ಸಫಿಕ್ಸ್ ಏನು? ANE. ಆಲ್ಕೀನ್, ENE. ಆಲ್ಕೈನ್ ಅಂತ ಹೇಳಿ ಬಂದಾಗ ಐನ್, YNE ಬರುತ್ತೆ. ಇವುಗಳಿಗೆ ಜನರಲ್ ಫಾರ್ಮುಲಾ ಕೂಡ ಇದೆ. ಜನರಲ್ ಫಾರ್ಮುಲಾ ಆಫ್ ಆಲ್ಕೇನ್ has this CnH2n+2, where n is nothing but number of carbon atoms present in a chain. Number of carbon atoms present in a chain ಅನ್ನು ನಾವು n ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಆಲ್ಕೇನ್ ನೀವು ಯಾವಾಗಲೇ ಸಿಂಗಲ್ ಬಾಂಡ್ ಅಷ್ಟೇ ನೋಡ್ತೀರಾ, 2n+2 ಮಾಡ್ತೀರಾ. ಟ್ರಿಪಲ್ ಬಾಂಡ್ ನೋಡ್ತೀರಾ ಅಂದ್ರೆ ಇದೇ ಫಾರ್ಮುಲಾವನ್ನ ಮೈನಸ್ ಮಾಡ್ತೀರಾ. ಅದೇ ಡಬಲ್ ಬಾಂಡ್ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಯು ಜಸ್ಟ್ ರೈಟ್ CnH2n. ಸೊ ಆಲ್ಕೇನ್ CnH2n+2, ಆಲ್ಕೀನ್ CnH2n. H ಅಂದ್ರೆ ಹೈಡ್ರೋಜನ್, C ಅಂದ್ರೆ ಕಾರ್ಬನ್, N ಅಂತ ಹೇಳಿದ್ರೆ ಕೌಂಟ್, ಎಷ್ಟು ಕಾರ್ಬನ್ ಇದೆ ಅಂತ ಹೇಳ್ಕೊಂಡು, ಆಯ್ತಾ. ಆಲ್ಕೈನ್ಸ್ ಅಂತ ಹೇಳಿದ್ರೆ CnH2n-2. ಹಾಗಾದ್ರೆ ಈ ಜನರಲ್ ಫಾರ್ಮುಲಾ ಇಟ್ಕೊಂಡು ಆಲ್ಕೇನ್, ಆಲ್ಕೀನ್, ಆಲ್ಕೈನ್ ಸೇರಿಸಿದ್ದು ಪ್ರತಿ ಮೆಂಬರ್ ಇದು ಮಾಲಿಕ್ಯುಲರ್ ಫಾರ್ಮುಲಾ ಹೇಗೆ ಬರೆಯೋದು, ಸ್ಟ್ರಕ್ಚರ್ ಹೇಗೆ ಬರೆಯೋದು, ಹಾಗೆ ನೇಮ್ ಅನ್ನ ಹೇಗೆ ಮಾಡೋದು ಅಂತ ಹೇಳೋದು ಇಸ್ ಅ ವೆರಿ ಬೇಸಿಕ್ ಮೆಥಡ್, ಬೇಸಿಕ್ ಸ್ಟೆಪ್. ಅದನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡೋಣ. ನೊಮೆನ್ಕ್ಲೇಚರ್ ಪಾರ್ಟ್ ನಲ್ಲಿ ಅಂದ್ರೆ ಪಾರ್ಟ್ 2 ನಲ್ಲಿ ನಾನು ನಿಮಗೆ ಫಂಕ್ಷನಲ್ ಗ್ರೂಪ್ಸ್ ಜೊತೆಗೆ ಈ ಎಲ್ಲ ಕಂಪೌಂಡ್ಸ್ಗಳು ಮಿಕ್ಸ್ ಆದಾಗ ಹೇಗೆ ನೇಮ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ಸೊ ದೆನ್ ಟೇಕ್ ಅ ನೋಟ್ and keep a pen and paper with you, write along with me. Okay, so I'm gonna divide the board now. All set. First member idu, first member ಆಲ್ಕೇನ್ ಸೀರೀಸ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಯಾವ ಸೀರೀಸ್ ನಾನು ಸ್ಟಾರ್ಟ್ ಮಾಡ್ತಿರೋದು? ಆಲ್ಕೇನ್. ಫಸ್ಟ್ ಮೆಂಬರ್ ಆಫ್ ಆಲ್ಕೇನ್ ಸೀರೀಸ್ ಅಂತ ಹೇಳಿದ್ರೆ C1. ಇದನ್ನು ನಾನು ಇವಾಗ ಜನರಲ್ ಫಾರ್ಮುಲಾ, ಎನ್ ವ್ಯಾಲ್ಯೂ ಏನಾಯ್ತು? ಎನ್ ವ್ಯಾಲ್ಯೂ ಇಸ್ 1, CnH2n+2, C1H2, 1+2, C1H4 ಇದಾಯ್ತು. ಈಗ ನೇಮಿಂಗ್ ಹೇಗೆ ಮಾಡ್ತೀರಾ? ಒಂದೇ ಒಂದು ಕಾರ್ಬನ್ ಇದ್ರೆ ಮೀತ್, ಬಿಟ್ವೀನ್ ದೆಮ್ ಸಿಂಗಲ್ ಬಾಂಡ್ ಏನ್, ನೀವು ಕ್ಲಬ್ ಮಾಡಿ ಯು ವಿಲ್ ಗೆಟ್ ಅ ವ್ಯಾಲ್ಯೂ, ಸಾರಿ ಯು ವಿಲ್ ಗೆಟ್ ಅ ಫೈನಲ್ ವರ್ಡ್ ಆಫ್ ಮೀಥೇನ್. ಸೊ ಫಸ್ಟ್ ಮೆಂಬರ್ ಆಫ್ ಆಲ್ಕೇನ್ ಸೀರೀಸ್ ಮಾತ್ರ ಮೀಥೇನ್ ಆಗಿರುತ್ತೆ. ಆಲ್ಕೀನ್ ಅಥವಾ ಆಲ್ಕೈನ್ ಅಲ್ಲಿ ಮೀಥೇನ್ ಬರಲ್ಲ. ಯಾಕೆಂದ್ರೆ ಆಲ್ಕೀನ್ ಅಥವಾ ಆಲ್ಕೈನ್ ಅಲ್ಲಿ ನೀವು ಫಸ್ಟ್ ಮೆಂಬರ್ ಅನ್ನ 2 ಕಾರ್ಬನ್ ಆಟಮ್ಸ್ಗಳ ನಡುವೆನೆ ಕನ್ಸಿಡರ್ ಮಾಡಬೇಕು. ಡಬಲ್ ಅಂಡ್ ಟ್ರಿಪಲ್ ಬಾಂಡ್ ಬೇಕಂದ್ರೆ 2 ಕಾರ್ಬನ್ ಆಟಮ್ಸ್ ಫಸ್ಟ್ ಇರಬೇಕಾಗುತ್ತೆ. ಸೊ ಅಲ್ಲಿ ಫಸ್ಟ್ ಮೆಂಬರ್ ಆಫ್ ಆಲ್ಕೀನ್ ಅಂತ ಹೇಳಿ ಕೇಳಿದ್ರೆ C2 ತಗೊಳ್ಬೇಕು. ಅದಾದ್ಮೇಲೆ ಹೇಳ್ಕೊಡ್ತೀನಿ. ಓಕೆ, ಸೆಕೆಂಡ್ ಮೆಂಬರ್ ಆಫ್ ಆರ್ ಆಲ್ಕೇನ್ ಸೀರೀಸ್ ನೋಡಿ, ಆಲ್ಕೇನ್ ಸೀರೀಸ್ ಇದು ಸೆಕೆಂಡ್ ಮೆಂಬರ್ ಅಂತ ಹೇಳಿದ್ರೆ
ಇದೇ ಫಾರ್ಮುಲಾ CnH2n ಪ್ಲಸ್ 2 ನಲ್ಲಿ ಎನ್ ವ್ಯಾಲ್ಯೂ ಏನಾಯ್ತು 2 ಅಂದ್ರೆ 2 ಕಾರ್ಬನ್ ಆಟಮ್ ಇರುತ್ತೆ ಇಲ್ಲಿ ಸೆಕೆಂಡ್ ಮೆಂಬರ್ ಅಂತ ಹೇಳಿದ್ರೆ. ಸೊ ಫಾರ್ಮುಲಾ ಏನಾಯ್ತು C2H 2 × 2 + 2 ನಥಿಂಗ್ ಬಟ್ C2H6 ಆಯ್ತು. C2H6 ಅಂತ ಹೇಳೋದನ್ನ ಹೇಗೆ ಬರೀತೀರಾ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲೂ ಕೂಡ ಅಷ್ಟೇ, ಮೀಥೇನನ್ನ ನಿಮ್ಮ ಟೀಚರ್ಸ್ ಹೀಗೆ ಬರೀಲಿಕ್ಕೆ ಹೇಳ್ಕೊಟ್ಟಿದ್ದಾರಾ? ಹಾಗೆ ಹೇಳ್ಕೊಟ್ರೆ ನೀವು ಎಲ್ಲ ಬಾಂಡ್ಸನ್ನು ಡೀಟೇಲಿಂಗ್ ಆಗಿ ಹಾಗೆ ಬರೀರಿ. C2H6 ಅನ್ನ ಫಸ್ಟಿಗೆ ಬರೆಯೋದು ಹೇಗೆ ಕಲ್ತ್ಕೊಳ್ಳಿ. ಫಸ್ಟಿಗೆ 2 ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಹಾಕ್ತೀರಾ, ಆಮೇಲೆ ಒಂದು ಕಾರ್ಬನ್ಗೆ 4 ವ್ಯಾಲೆನ್ಸಿ, ಅದರಲ್ಲಿ ಒಂದು ಆಲ್ರೆಡಿ ಸ್ಯಾಟಿಸ್ಫೈ ಆಗಿದೆ, ಮಿಕ್ಕಿದ 3 ಹೈಡ್ರೋಜನ್ ಹಾಕಿ ಫಿಲ್ ಮಾಡಿ. ನಾನು ಬರೀತಾ ಇರೋದು ಕಾಣುತ್ತಲ್ವ ನಿಮಗೆ? ಸೇಮ್ ವೇ, ಇಲ್ಲಿ ಹೈಡ್ರೋಜನ್, ಇಲ್ಲಿ ಹೈಡ್ರೋಜನ್, ಇಲ್ಲಿ ಹೈಡ್ರೋಜನ್. ಸೊ C2H6 ಅಂತ ಹೇಳೋದೇನಾಯ್ತು, ಆಲ್ಕೇನ್ ಸೀರೀಸ್ನ ಸೆಕೆಂಡ್ ಮೆಂಬರ್ ಆಯಿತು. ಅದರ ಹೆಸರು ಹೇಗೆ, ಹೆಸರನ್ನ ಬರೆಯೋದು ತುಂಬ ಈಸಿ. 2 ಕಾರ್ಬನ್ ಆಟಮ್ ಇದ್ದಾಗ ಯಾವ ರೂಟ್ ವರ್ಡ್ ಯೂಸ್ ಮಾಡ್ತೀರಾ? ಈತ್. ನೀವು ಟೇಬಲ್ ಬೇಕಾದ್ರೆ ರೆಫರ್ ಮಾಡ್ಬೋದು. ಸಿಂಗಲ್ ಬಾಂಡ್ ಇದ್ರೆ ಏನ್, ಸೊ ಇದೇನಾಯ್ತು ಈಥೇನ್ ಆಯಿತು. ದ ಕಂಪೌಂಡ್ ಬಿಕೇಮ್ ಈಥೇನ್. ಸೊ ನೆಕ್ಸ್ಟ್ ಹೋಗೋಣ, ನೇಮಿಂಗ್ ಆಲ್ಕೇನ್ ಸೀರೀಸ್. ನಾವು ಇನ್ನೂ ಕೂಡ ಆಲ್ಕೇನ್ ಸೀರೀಸ್ನಲ್ಲೇ ಇದ್ದೀವಿ. ಥರ್ಡ್ ಕಂಪೌಂಡ್ನ ನೇಮ್ ಮಾಡಬೇಕು. C3 ಅಂದರೆ ಆ ಕಂಪೌಂಡ್ನಲ್ಲಿ 3 ಕಾರ್ಬನ್ ಆಟಮ್ ಇದ್ರೆ ಜನರಲ್ ಫಾರ್ಮುಲಾಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ CnH2n ಪ್ಲಸ್ 2ಗೆ, ಆಯಿತಾ? C3H 2 × 3 + 2 ಆಯಿತು, C3H8 ಆಯಿತು. 2 3 6 + 2 8 ಆಯಿತು. ಸೊ ಯಾವಾಗೆಲ್ಲ ಆಲ್ಕೇನ್ ಸೀರೀಸ್ ಬರೀತಾರೆ ಅಲ್ಲಿ ಕಾರ್ಬನ್ ಹೈಡ್ರೋಜನ್ ರೇಷಿಯೋ ಅಬ್ಸರ್ವ್ ಮಾಡಿ. 3 ಕಾರ್ಬನ್ಗೆ 8 ಹೈಡ್ರೋಜನ್, ಅವುಗಳ ರೇಷಿಯೋ ಯಾವಾಗಲೂ ತುಂಬ ದೊಡ್ಡದಿರುತ್ತೆ. ಕಡಿಮೆ ಇದೆ ಅಂತ ಹೇಳಿದ್ರೆ ನೀವು ಮನಸ್ಸಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು ಅದು ಆಲ್ಕೇನ್ ಅಲ್ಲ ಅಂತ ಹೇಳಿ. ಇದನ್ನ ಕಂಪ್ಲೀಟಾಗಿ ಸ್ಪ್ಲಿಟ್ ಹೇಗೆ ಮಾಡ್ತೀರಾ? ಫಸ್ಟಿಗೆ 3 ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಬರೀರಿ, ಆಯ್ತಾ? ಇದನ್ನ ಟರ್ಮಿನಲ್ ಕಾರ್ಬನ್ ಹೇಳ್ತೀನಿ ಕೊನೆಯಲ್ಲಿರೋ ಕಾರಣಕ್ಕೋಸ್ಕರ. ಒಂದು ವ್ಯಾಲೆನ್ಸಿ ಆಲ್ರೆಡಿ ಆಗಿದೆ, ಮಿಕ್ಕಿದ 3 ವ್ಯಾಲೆನ್ಸಿಯನ್ನು ನಾನು ಹೈಡ್ರೋಜನ್ 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 ಇಂದ ಫಿಲ್ ಮಾಡ್ತೀನಿ. ಇಲ್ಲೂ ಹೈಡ್ರೋಜನ್ ಬರಿತೀನಿ, ಇಲ್ಲೂ ಹೈಡ್ರೋಜನ್ ಬರಿತೀನಿ. ಇದು ಟರ್ಮಿನಲ್ ಕಾರ್ಬನ್ ಅಲ್ವಾ, ಹಾಗಾಗಿ ಇಲ್ಲೆಲ್ಲ ಕಡೆ ಹೈಡ್ರೋಜನ್ ಬರುತ್ತೆ. ಸೊ ಈ ಥರ ನಿಮ್ಮ ಟೀಚರ್ಸ್ ಏನು ಮಾಡ್ತಾರೆ ಸ್ಕೂಲ್ನಲ್ಲಿ ಬಿಡಿಸಿ ಹೇಳ್ಕೊಡ್ತಾರೆ. ಹೀಗೂ ಬರೀಬೋದು, ಅಥವಾ ಇದೇ ಕಂಪೌಂಡನ್ನು ನಾನು ಈ C3 ಹೈಡ್ರೋಜನ್ ಏನು ಬರ್ದಿದ್ದೀನೋ ಅದಕ್ಕಿಂತನೂ ಐ ಕ್ಯಾನ್ ಸಿಂಪ್ಲಿ ರೈಟ್ ಇಟ್ ಆಸ್ CH3, ಆಯಿತಾ? ಇದನ್ನು CH2, ಲಾಸ್ಟ್ ಒನ್ನನ್ನು ಏನು ಬರಿಬೋದು CH3 ಅಂತ ಹೇಳಿ ಬರಿಬೋದು. ಸೊ ಇದೇ ಕಂಪೌಂಡ್ ನೋಡಿ 3 ರೀತಿಯಲ್ಲಿ ಹೇಗೆ ಬರಿಬೋದು. ಒಂದು ಓಪನ್ ಸ್ಟ್ರಕ್ಚರ್ ಆಗಿ ಎಲ್ಲ ಬಾಂಡ್ಸನ್ನು ನೀವು ತುಂಬ ಸಂಕ್ಷಿಪ್ತವಾಗಿ ಕ್ಲಿಯರ್ ಆಗಿ ಬಿಡಿಸಿ ಬರೀತೀರಾ. ಇನ್ನೊಂದು ಬಾಂಡ್ಸನ್ನು ಹೈಡ್ರೋಜನ್ ಬಾಂಡ್ಸ್ಗಳನ್ನ ಎಲ್ಲೂ ತೋರಿಸ್ಕೊಳ್ಳಲ್ಲ, ಒಟ್ಟು ಹೈಡ್ರೋಜನನ್ನು ಒಟ್ಟುಗೂಡಿಸಿ 3 2 ಈ ಥರ 3 ಹೈಡ್ರೋಜನ್ ಅಂತ ಹೇಳಿ ಬರೀತೀರಾ. ಬಿಟ್ವೀನ್ ಕಾರ್ಬನ್ ಆ ಸಿಂಗಲ್ ಬಾಂಡ್ ಅಷ್ಟೇ ರೆಪ್ರೆಸೆಂಟ್ ಮಾಡ್ತೀರಾ, ಅಥವಾ ಈ ಮಾಲಿಕ್ಯುಲರ್ ಫಾರ್ಮುಲಾವನ್ನ C3H8 ಅಂತ ಹೇಳಿ ಬರೀತೀರಾ. ನಿಮಗೆ ಈ ಥರ ಎಕ್ಸಾಮ್ನಲ್ಲಿ ಕೊಡ್ತಾರೆ C3CH2 CH3, ಅಥವಾ ಹೀಗೂ ಕೊಡಬಹುದು. ಈ ಥರ ಕೊಟ್ಟಾಗ ಅದನ್ನ ಹೇಗೆ ನೇಮ್ ಮಾಡಬೇಕು ಮೇಡಮ್ ಅಂತ ಹೇಳಿ ನೀವು ನನ್ನ ಹತ್ರ ಕೇಳಿದ್ರೆ ದ ಟಿಪ್ ಇಸ್ ವೆರಿ ಈಸಿ. ಫಸ್ಟ್ ಕೌಂಟ್ ದ ಕಾರ್ಬನ್ ಆಟಮ್. ಆ ಚೈನಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಅಂತ ಹೇಳಿ ಕೌಂಟ್ ಮಾಡಬೇಕು ನೀವು. 3 ಕಾರ್ಬನ್ ಇದೆ, ಹಾಗಾಗಿ ಪ್ರೋಪ್ ಅಂತ ಹೇಳೋ ರೂಟ್ ವರ್ಡ್ ಕೊಡಿ. ಆಮೇಲೆ ಸೆಕೆಂಡ್ ಪ್ಲೇಸ್ನಲ್ಲಿ ಬಿಟ್ವೀನ್ ದೋಸ್ ಕಾರ್ಬನ್ ಆಟಮ್ ಸಿಂಗಲ್ ಬಾಂಡಾ, ಡಬಲ್ ಬಾಂಡಾ, ಟ್ರಿಪಲ್ ಬಾಂಡಾ ಚೆಕ್ ಮಾಡಿ. ಇಲ್ಲಿ ಸದ್ಯಕ್ಕೆ ಸಿಂಗಲ್ ಬಾಂಡೇ ಇದೆ, ಹಾಗಾಗಿ ANE ಯೂಸ್ ಮಾಡ್ತೀರಾ. ಜೊತೆಗೆ ಬರ್ರಿ ಕೂಡಿಸ್ಬಿಟ್ಟು ಪ್ರೋಪೇನ್ ಆಯ್ತು. ಸೊ ದಿಸ್ ಇಸ್ ದ ನೇಮ್, ಈಸಿ. ನೆಕ್ಸ್ಟ್ ಪ್ರೋಪೇನ್ ಬರ್ದ್ವಿ. C4 ಫೋರ್ತ್ ಕಾರ್ಬನ್ ಐಟಮ್ ಹೇಗೆ ಬರೆಯೋದು? C4 ಸಬ್ಸ್ಟಿಟ್ಯೂಟ್ ಮಾಡಿ ಈ ಜನರಲ್ ಫಾರ್ಮುಲಾಗೆ. C4 ಹೈಡ್ರೋಜನ್ 2 4 8 + 2 10 ಆಯಿತು. C4H10. ವಾಟ್ ಇಸ್ ದ ಫಾರ್ಮುಲಾ ಆಫ್ ದ 4th ಮೆಂಬರ್ ಆಫ್ ಆಲ್ಕೇನ್ ಸೀರೀಸ್ ಕೇಳ್ತಾರೆ ಅವರು. ಫಾರ್ಮುಲಾ ಏನು 4th ಮೆಂಬರ್ ಆಫ್ ಆಲ್ಕೇನ್ ಸೀರೀಸ್? ಇದು C4H10. ಹೇಗೆ ಬಂತು ಫಾರ್ಮುಲಾ ನಿಮಗೆ? ನೀವು ಜನರಲ್ ಫಾರ್ಮುಲಾ ತಗೊಳ್ಳಿ ಫಸ್ಟಿಗೆ, ಆಯ್ತಾ? ಜನರಲ್ ಫಾರ್ಮುಲಾದಲ್ಲಿ 4th ಮೆಂಬರ್ ಅಂದಾಗ ಕಾರ್ಬನ್ ಕೌಂಟ್ 4 ಆಗಬೇಕು. ಇಲ್ಲಿ 4 ಹಾಕ್ತೀರಾ. ಇಲ್ಲೇನಾಯ್ತು 2 × 4 ಎನ್ ಜಾಗದಲ್ಲಿ 4 ಹಾಕಿದ್ರಿ. C4 4 ಇರಲಿ 8 + 10 ಆಯಿತು. C4H10 ಕರೆಕ್ಟ್. ಈ C4H10 ಅನ್ನು ನೀವು ಹೇಗೆ ಬರೀತೀರಾ? C4H10 ಅನ್ನು ಬಿಡಿಸ್ಬಿಟ್ಟು ಬರೀತೀರಿ. ಇದು ಮಾಲಿಕ್ಯುಲರ್ ಫಾರ್ಮುಲಾ ಜನರಲ್ ಆಗಿ. ಇದನ್ನ ಏನಂತ ಹೇಳಿ ಕರಿತೀನಿ ನಾನು?
ಈಗ ಸ್ಟ್ರಕ್ಚರಲ್ ಫಾರ್ಮುಲಾ, ಓಪನ್ ಸ್ಟ್ರಕ್ಚರಲ್ ಫಾರ್ಮುಲಾ, ಕಂಡೆನ್ಸ್ಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಬರೆಯೋಣ. ಈ C4 ಅನ್ನು ನಾನು ಹೀಗೆ ಬರಿತೀನಿ ನೋಡಿ, 4 ಕಾರ್ಬನ್ ಹಾಕೊಳ್ತೀನಿ. ಇಲ್ಲಿ ನೋಡಿ, ಆಲ್ರೆಡಿ ಕಾರ್ಬನ್ಗೆ 4 ವ್ಯಾಲೆನ್ಸಿ ಇದೆ ಅಂತ ಹೇಳಿ ನಮಗೆ ಗೊತ್ತಿದೆ. ಆ 4 ವ್ಯಾಲೆನ್ಸಿಯಲ್ಲಿ ಒಂದು ಪಕ್ಕದ ಕಾರ್ಬನ್ ಹತ್ರ ಇದೆ, ಮಿಕ್ಕಿದ 3 ಇಲ್ಲಿ ಬರ್ದೆ. ಇಲ್ಲಿ 2, ಇಲ್ಲಿ 2 ಹೈಡ್ರೋಜನ್, ಟರ್ಮಿನಲ್ ಅಲ್ವಾ 3. ಇದನ್ನು ಕಂಡೆನ್ಸ್ಡ್ ಫಾರ್ಮುಲಾ ಅಂತ ಹೇಳ್ಬೋದಾ? ಕಂಡೆನ್ಸ್ ಮಾಡಿದ ಫಾರ್ಮುಲಾ, ಓಪನ್ ಸ್ಟ್ರಕ್ಚರಲ್ ಫಾರ್ಮುಲಾ, ಕಂಡೆನ್ಸ್ಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತಾನೂ ಬರಿಬೋದು ನೀವು. ಓಪನ್ ಸ್ಟ್ರಕ್ಚರಲ್ ಫಾರ್ಮುಲಾ ಹೇಗೆ ಬರೆಯೋದು? ನಿಮ್ಮ 10th ಸ್ಟ್ಯಾಂಡರ್ಡ್ನಲ್ಲಿ ಇದೇ ಹೇಳ್ಕೊಡ್ತಾರೆ ನಿಮಗೆ. ಓಪನ್ ಸ್ಟ್ರಕ್ಚರಲ್ ಫಾರ್ಮುಲಾ. ಫಸ್ಟ್ ಕಾರ್ಬನ್ ಬರ್ಕೊಳ್ಳಿ, 4 ಕಾರ್ಬನ್ನ. ಆಮೇಲೆ ಪ್ರತಿ ಕಾರ್ಬನ್ಗೆ ವ್ಯಾಲೆನ್ಸಿಗಳು ಎಷ್ಟು ಬೇಕು ಅದನ್ನ ಕರೆಕ್ಟಾಗಿ ಸ್ಯಾಟಿಸ್ಫೈ ಮಾಡಿ. ಹೈಡ್ರೋಜನ್, 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 ಇಲ್ಲೂ ಹೈಡ್ರೋಜನ್, ಇಲ್ಲೂ ಹೈಡ್ರೋಜನ್, ಹೈಡ್ರೋಜನ್, ಹೈಡ್ರೋಜನ್. ಬರಿತೀರಾ ಇಲ್ಲಿ 4 ಕಾರ್ಬನ್, ಆಮೇಲೆ ಎಷ್ಟು ಹೈಡ್ರೋಜನ್ ಆಗುತ್ತೆ ಅಲ್ಲಿ? 10 ಹೈಡ್ರೋಜನ್. ಸೊ ಇಲ್ಲಿ ಎಲ್ಲ ಬಾಂಡ್ಸನ್ನು ನೀವು ಓಪನ್ ಆಗಿ ಬರ ತೋರಿಸೋ ಕಾರಣಕ್ಕೋಸ್ಕರ ಅದನ್ನ ನೀವೇನು ಅಂತ ಹೇಳಿ ಕರಿತೀರ? ಓಪನ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಹೇಳಿ ಕರಿತೀರ. ಸೊ ನೆಕ್ಸ್ಟ್ ಕಂಪೌಂಡ್ ಬರೆಯೋಣ ಫಾರ್ ಆಲ್ಕೇನ್ ಸೀರೀಸ್. ಆಲ್ಕೇನ್ ಸೀರೀಸ್ ಜನರಲ್ ಫಾರ್ಮುಲಾ ಏನು? ಸೇಮ್, CnH2n+2. ಇವಾಗ ನಾವು 4 ಮೆಂಬರ್ ಕಲ್ತ್ವಿ. 5ನೇ ಮೆಂಬರ್ ಅಂದರೆ ವ್ಯಾಲ್ಯೂ ಆಫ್ ಎನ್ ಏನಾಯಿತು? 5 ಆಯಿತು. ಇಲ್ಲಿ ವ್ಯಾಲ್ಯೂ ಆಫ್ ಎನ್ನಿಗೆ ನಾನು 5 ಸಬ್ಸ್ಟಿಟ್ಯೂಟ್ ಮಾಡಿದೆ, +2 ಆಯಿತು. C5H12 ಆಯಿತು. ಇದು ಮಾಲಿಕ್ಯುಲರ್ ಫಾರ್ಮುಲಾ ಆಫ್ 5th ಮೆಂಬರ್ ಆಫ್ ಆಲ್ಕೇನ್ ಸೀರೀಸ್ ಅಲ್ವಾ? ಇದೇನಿದು? ಮಾಲಿಕ್ಯುಲರ್ ಫಾರ್ಮುಲಾ ಆಫ್ 5th member of alkane ಮಾಲಿಕ್ಯುಲರ್ ಫಾರ್ಮುಲಾ ಆಫ್ 5th ಮೆಂಬರ್ ಆಫ್ ಆಲ್ಕೇನ್ ಸೀರೀಸ್ ಆಯಿತು, C5H12 ಅಂತ ಹೇಳುವಂಥದ್ದು. ಕರೆಕ್ಟಾ? ಈಗ ಇದನ್ನು ನಾವು 2 ವೇಲ್ ಬರಿಬೋದು. ಫಸ್ಟಿಗೆ ನಾನೇನು ಮಾಡ್ತೀನಿ? C 5 ಕಾರ್ಬನ್ ಬೇಕು, 5 ಕಾರ್ಬನ್ ಹಾಕೊಂಡೆ. ಈಗ ನೆಕ್ಸ್ಟ್ ಕಂಡೆನ್ಸ್ ಅಂದರೆ ನಾನು ಎಲ್ಲ ಹೈಡ್ರೋಜನ್ನ ಸ್ಪ್ಲಿಟ್ ಮಾಡಲ್ಲ, ಈ ಥರ ಬರಿಬೋದಾ? CH3 3 ಹೈಡ್ರೋಜನ್ ಬೇಕಿತ್ತು. ಇದಕ್ಕೆ ಅಲ್ಲೂ ಇಲ್ಲೂ 2 ಕಡೆ ವ್ಯಾಲೆನ್ಸಿ ಇದೆ, ಮಿಕ್ಕಿದ 2 ಹೈಡ್ರೋಜನ್ ಬೇಕಾಗಿರೋದು. ಈ ಕಾರ್ಬನ್ಗೆ ಒಟ್ಟು ಎಷ್ಟು ವ್ಯಾಲೆನ್ಸಿ? 4 ವ್ಯಾಲೆನ್ಸಿ ಅಂತ ಹೇಳಿದ್ರೆ 4 ಕಂಬೈನಿಂಗ್ ಕೆಪಾಸಿಟಿ ಇದೆ. ಯಾಕೆ? 4 ವ್ಯಾಲೆನ್ಸಿ ಇಲೆಕ್ಟ್ರಾನ್ಸ್ ಇದೆ ಕಾರ್ಬನ್ಗೆ, ಅದು 4 ಜನರ ಜೊತೆ ಶೇರ್ ಮಾಡುತ್ತೆ. ಅದರಲ್ಲಿ ಆಲ್ರೆಡಿ 2 ಕಾರ್ಬನ್ ಜೊತೆ ಆಚೆಗೂ ಈಚೆಗೂ ಶೇರ್ ಆಗಿದೆ, ಮಿಕ್ಕಿದ 2 ವ್ಯಾಲೆನ್ಸಿ ಎಲೆಕ್ಟ್ರಾನ್ ಹಾಗೆ ಉಳಿದಿದೆ, ಅದು ಇನ್ನ 2 ಹೈಡ್ರೋಜನ್ ಜೊತೆ ಶೇರ್ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ 2 ಹೈಡ್ರೋಜನ್ ಅಂತ ಹೇಳಿ ಬರಿತೀನಿ. ಇಲ್ಲೂ ಕೂಡ 2 ಹೈಡ್ರೋಜನ್, ಇಲ್ಲಿ 3 ಹೈಡ್ರೋಜನ್ ಆಯಿತು. ಕರೆಕ್ಟ್? ಸೊ ಇದನ್ನ ಸ್ಪ್ಲಿಟ್ ಮಾಡಿ ಬರೀರಿ ಮಕ್ಕಳೇ. ಹೈಡ್ರೋಜನ್, ಹೈಡ್ರೋಜನ್, ಇಲ್ಲೂ ಕೂಡ 2 ಹೈಡ್ರೋಜನ್, ಅಪ್ ಡೌನ್. ಇಲ್ಲೂ ಕೂಡ 2 ಹೈಡ್ರೋಜನ್, ಅಪ್ ಡೌನ್. ಆ್ಯಂಡ್ ಹಿಯರ್ 3 ಹೈಡ್ರೋಜನ್. ಸೊ ಇದು ಓಪನ್ ಸ್ಟ್ರಕ್ಚರ್ ಆಯಿತು. ನೋಡಿ ಓಪನ್ ಸ್ಟ್ರಕ್ಚರ್ ಹೇಗೆ ಬರೆದೆ ನಾನು ಅಂತ. ಸೊ ಯಾವ ಥರ ಬೇಕಾದರೂ ನೀವು ಪ್ರಾಕ್ಟೀಸ್ ಮಾಡಬಹುದು. ಮೇಡಮ್ ಇಲ್ಲಿ ನೀವು CH3 ಬರೆದ್ರೆ ಇಲ್ಲಿ ಪಕ್ಕದಲ್ಲಿ ಬರಿಬೋದಾ? ಈ ಹೈಡ್ರೋಜನ್ ಈಚೆಗೆ ಬರಿಬೋದಾ? ಬರಿಬೋದು. ನಿಮಗೆಲ್ಲ ಹೈಡ್ರೋಜನ್ ಬೇಕು ಅಲ್ಲಿ ಬರಿಬೋದು, ಹಿಂದೆ ಬರಿಬೋದು, ಮುಂದೆ ಬರಿಬೋದು, ಮೇಲೆ ಕೆಳಗಡೆ ಮಾತ್ರ ಬರಿಬೇಡಿ ಅಷ್ಟೇ. ಅರ್ಥ ಆಯ್ತಾ? ಸೊ C5 ಇದಾಯಿತು, 5th ಮೆಂಬರ್ ಆಯಿತು. 6th ಮೆಂಬರ್ ನೋಡೋಣ ಇವಾಗ. 6th ಮೆಂಬರ್ C6 C6H2 into 6 plus 2 ಅಂದರೆ C6H12 ಆಯಿತು. ಬಟ್ ಎಕ್ಸ್ಟ್ರಾ 2 ಎಲೆಕ್ಟ್ರಾನ್ಸ್ ಇದೆ.
ಸೊ C6H14 ಆಗಬೇಕು, ಕರೆಕ್ಟಾ? ಸೊ C6H14 ಅಂತ ಹೇಳುವಂಥದ್ದೇನು, ಮಾಲಿಕ್ಯುಲರ್ ಫಾರ್ಮುಲಾ ಆಫ್ 6th ಮೆಂಬರ್. ಅದನ್ನ ನೀವು ಹೇಗೆ ಬರೀತೀರಾ ಕಂಡೆನ್ಸ್ಡ್ ಫಾರ್ಮುಲಾದಲ್ಲಿ? CH3, ನಾನು ಡೈರೆಕ್ಟಾಗಿ ಬರೀತಾ ಹೋಗ್ತೀನಿ ಮಕ್ಕಳೇ. CH2 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 1 2 3 4 5 6. ಈ ಥರನೂ ಡೈರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬರಿಬೋದು. ಇಲ್ಲ ಮೇಡಮ್ ನಮ್ಗೆ ಈ ಥರ ಬರೆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಯು ಹ್ಯಾವ್ ಟು ರೆಡ್ಯೂಸ್ ದ ಸ್ಪೀಡ್ ಅಂತ ಹೇಳಿದ್ರೆ ಐ ಕ್ಯಾನ್ ರೈಟ್ ಲೈಕ್ ದಿಸ್. ಫಸ್ಟ್ 6 ಕಾರ್ಬನ್ ಆಟಮ್ಸ್ನ ಹಾಕ್ಕೊಳ್ಬೇಕು, ಹಾಕೊಂಡ್ರ ಆಮೇಲೆ ಹೈಡ್ರೋಜನ್ ಕೌಂಟ್ ಮಾಡಿ. ಆಲ್ರೆಡಿ ಒಂದು ಬಾಂಡ್ ಇದೆ, ಹಾಗಾಗಿ 4 ಹೈಡ್ರೋಜನ್ ಬರೋಕ್ಕಾಗಲ್ಲ, 3 ಆಚೆ ಈಚೆಗೆ 2 ಬಾಂಡ್ ಇದೆ, ಹಾಗಾಗಿ 2 ಹೈಡ್ರೋಜನ್. ಮುಂದೆ ಹಾಕೋತಿರಾನೆ ಮುಂದೆ ಹಾಕೊಳ್ಬೋದು, ಇಲ್ಲಿ 2 ಅಂತ ಹೇಳಿ, ಹಿಂದೆ ಬೇಕಾದ್ರೆ ಹಿಂದೆ ಹಾಕೊಳ್ಬೋದು. ಸೊ 2 and 3. ತುಂಬ ಜನರಿಗೆ ಗೊತ್ತೇ ಇರಲ್ಲ ಅಲ್ಲಿ ಯಾಕೆ 2 3 ಬರಿತೀವಿ ಅಂತ ಹೇಳಿ. ದ್ಯಾಟ್ ಇಸ್ ಬ್ಯಾಡ್, ಯು ಶುಡ್ ನಾಟ್ ಬಿ ಲೈಕ್ ದ್ಯಾಟ್. ಅರ್ಥ ಆಯ್ತಾ? ಸೊ ಇದು ಆಯಿತು. ಓಪನ್ ಫಾರ್ಮುಲಾ ಬರ್ದ್ಬಿಡೋಣ ಜೊತೆಲೆ. ಫಸ್ಟಿಗೆ ಕಾರ್ಬನ್ ಆಟಮ್ಸ್ ಬರ್ಕೊಳ್ಳಿ. 6 ಕಾರ್ಬನ್, 1 2 3 4 5 6. hydrogen 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 hydrogen. ನೋಡಿ ಫಾರ್ಮುಲಾ ಆಯ್ತಲ್ಲಿ. 6th ಮೆಂಬರ್ ಇದು, ಕರೆಕ್ಟ್. ಈಗ 7th ಮೆಂಬರ್ ಇದು ಫಾರ್ಮುಲಾ ಬರ್ಬಿಡೋಣವಾ? ಈಸಿ. 7th ಮೆಂಬರ್ ಇದು ಆಲ್ಕೇನ್ ಸೀರೀಸ್ದು ಫಾರ್ಮುಲಾ. ಇದು ಪೇರೆಂಟ್ ಹೈಡ್ರೋಕಾರ್ಬನ್. ನೀವು ಇದನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು, ಇಲ್ಲ ನಿಮಗೆ ಕಷ್ಟ ಆಗುತ್ತೆ. ಓಕೆ, 7th ಹೈಡ್ರೋಕಾರ್ಬನ್ 7th ಮೆಂಬರ್ ಆಗಿರುತ್ತೆ. ಆಫ್ ಯಾವ ಸೀರೀಸ್? ಆಲ್ಕೇನ್ ಸೀರೀಸ್. 7th member of alkane series. So general formula ಏನು? CN H2N plus 2 is the general formula. What is N? N is equal to what here? 7th member alva, so N should be equal to 7. Substitute ಮಾಡಿ. C7 2 7s are 14 plus 2 ಎಷ್ಟಾಗಬೇಕು? 7. C7 ಬಂದ ತಕ್ಷಣ ಕಾರ್ಬನ್ 7, ಹೈಡ್ರೋಜನ್ 2 into 7, 2 7s are 14, 14 plus 2 ಎಷ್ಟು? 16 ಆಗಬೇಕು. ರೇಷಿಯೋ ನೋಡಿ, 7 and 16 ಅಂದರೆ 8 ಹೈಡ್ರೋಜನ್ಗಳು ಜಾಸ್ತಿ ಇದೆ ಅವುಗಳ ನಡುವೆ, ಕರೆಕ್ಟಾ? ಸೊ ವಿ ಆರ್ ನೌ ರೈಟಿಂಗ್ ದ ಕಂಡೆನ್ಸ್ ಫಾರ್ಮುಲಾ. ಕಂಡೆನ್ಸ್ ಫಾರ್ಮುಲಾ ಬರೆಯೋದು ಈಸಿ ಅಲ್ವಾ? ಸಿ 3 ಕಾರ್ಬನ್, 4 5 6 7. ದೆನ್ ವಿ ಜಸ್ಟ್ ಹ್ಯಾವ್ ಟು ರೈಟ್ hydrogen CH3 CH2 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 CH3. Why I should write like this? I've already taught you that. So illi 1 carbon, the remaining 3 valency I should satisfied by 3 hydrogen. E carbon already has 2 bonds, 2 valencies on left and right. Only 2 valencies unsatisfied. ಹಾಗಾಗಿ ಅದನ್ನ satisfy ಮಾಡಲಿಕ್ಕೆ 2 hydrogen, 2 hydrogen, 2 hydrogen, 2 hydrogen, I kept on writing. The terminal carbon again wants 3 hydrogen to satisfy its valency. So I wrote here 3, correct? Now let's write the split formula, open structural formula. How will you write open structural formula for 7th member? 1 2 3 4 5 6 7. There are 7 carbon atoms, correct? So 7 carbon atoms to bond and ಹೇಗೆ ಬರಿಬೋದು? ಪ್ರತಿ ಕಾರ್ಬನ್ಗೆ each carbon should have 4 bonds, and each bond, if there is no other atom, should be substituted by hydrogen only. So we are done with open structural formula for 7th member. ಈ 7th member 6th memberನ ನಾವು ನೇಮ್ ಮಾಡಲಿಲ್ವಲ್ಲ. ಹೇಗೆ ನೇಮ್ ಮಾಡೋದು? 6 ಕಾರ್ಬನ್ ಆಟಮ್ಸ್, ಚೈನಲ್ಲಿ 6 ಕಾರ್ಬನ್ ಆಟಮ್ಸ್ ಇದೆ ಅಂತ ಹೇಳಿದರೆ ಹೆಗ್ಸ್ ಅಂತ ಹೇಳೋ ರೂಟ್ ವರ್ಡ್ ಯೂಸ್ ಮಾಡಿ
ಬಿಟ್ವೀನ್ ದೆಮ್ ಸಿಂಗಲ್ ಬಾಂಡ್ ಇದೆ. ಬಿಟ್ವೀನ್ ದೆಮ್ ಸಿಂಗಲ್ ಬಾಂಡ್ ಇದೆ ಅಂತ ಹೇಳಿದರೆ ಯು ಶುಡ್ ರೈಟ್ ಇಟ್ ಆಸ್ ಹೆಕ್ಸೇನ್. ಹೆಕ್ಸೇನ್ ಅಂತ ಹೇಳಿ ನೀವು ಬರಿಬೇಕಾಗುತ್ತೆ. ಸೊ ಇಲ್ಲಿ ಹೇಗೆ ನೇಮ್ ಮಾಡ್ತೀರಾ? ಟೆಲ್ ಮಿ, ಹೌ ಡು ಯು ನೇಮ್ ದಿಸ್ ಕಂಪೌಂಡ್? There are 7 carbons, so your root word should be hept. Count the carbon. 1, 2, 3, 4, 5, 6, 7. Hept. Between them single bond. Ane aitu. Heptane aitu. So you have to club them and give a new word. Enadu? Hept plus ane is equal to heptane. ಈ compound ಎಲ್ಲಿ ನೋಡಿದ್ರು ಕೂಡ you should call this compound as hey heptane ಬಾ ಇಲ್ಲಿ, hey hexane ಬಾರಪ್ಪ ಇಲ್ಲಿ, ಹೀಗೆ ಕರಿಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಕಂಪೌಂಡ್ ಆಲ್ಕೇನ್ ಸೀರೀಸಿಗೆ ನೆಕ್ಸ್ಟ್ ಕಂಪೌಂಡ್ ಇದೆ, ದಟ್ ಇಸ್ C9. C9 ಅಂತ ಹೇಳಿದರೆ 9th ಮೆಂಬರ್. ಆಯ್ತಾ? 9th ಮೆಂಬರನ್ನು ಮಾಲಿಕ್ಯುಲರ್ ಫಾರ್ಮುಲಾ ಆಫ್ 9th ಮೆಂಬರ್ ಏನು? C9H 2 into 9 plus 2. C9, 2 9s are 18 plus 2, 20 and 21. Carbon atoms raise ಆಗ್ತಾ ಇದೆ ನೋಡಿ. ಕರೆಕ್ಟ್? C9 into H21 ಆಯಿತು. ಈಗ ನೆಕ್ಸ್ಟ್ 9 carbon atoms. 1, 2, 3, 4, 5, 6, 7, 8, 9, and each carbon atoms will have hydrogen atoms like this. 2, 2, ಅಲ್ಲಿ 2 2 ಇದೆ, so ಇಲ್ಲಿ 2. So we call this as condensed structural formula. This one has molecular formula. ಈ ಥರ ಕೊಟ್ಟಾಗ ಹೇಗೆ ನೇಮ್ ಮಾಡ್ತೀರಾ? ಫಸ್ಟಿಗೆ ನೀವು ಐಡೆಂಟಿಫೈ ಮಾಡಿ ಎಷ್ಟು ಹೈಡ್ರೋಜನ್ ಇದೆ ಅಂತ ಹೇಳೋದನ್ನು. ಸರಿ, ಎಷ್ಟು ಕಾರ್ಬನ್ ಇದೆ? 1, 2, 3, 4, 5, 6, 7, 8, 9. 9 ಇದ್ರೆ ಯು ಶುಡ್ ಯೂಸ್ ಅ ವರ್ಡ್ ನೋನ್. ಬಿಟ್ವೀನ್ ದೆಮ್ ಸರ್ಚ್. ಎಲ್ಲ ಕಡೆ ಸಿಂಗಲ್ ಬಾಂಡ್ ಇದೆಯಾ? ಹಾಕಿ ಏನ್ ಅಂತ ಹೇಳಿ. ಸೊ ಇಟ್ ಬಿಕಮ್ಸ್ ವಾಟ್? ನೋನೇನ್. ಬಿಕಮ್ಸ್ ನೋನೇನ್. ಇದನ್ನು ಓಪನ್ ಆಗಿ ಹೇಗೆ ಬರೆಯೋದು ಮೇಡಮ್? ಹೌ ಡು ವಿ ರೈಟ್ ಇಟ್ ಇನ್ ಅ ಓಪನ್ ಫಾರ್ಮ್ ಅಂತ ಹೇಳಿದರೆ, ಸಿ ಡಿಡ್ ವಿ ರೈಟ್ 8th member? Just a second. So we have to write 8th member alva. 8th member. ಇಲ್ಲಿ 8 ಬರೀತಾನೆ. C8 H2 into 8 plus 2 C8 16 plus 2 18. 8th member ಆಗಿರೋ ಕಾರಣಕ್ಕೋಸ್ಕರ I'll just add a word here, CH3. So ಇಲ್ಲೇನಾಗಬೇಕು? Oct plus ane should give you the word called octane. ಈಗ ಇದನ್ನ ಹೇಗೆ ಸ್ಟ್ರಕ್ಚರಲಿ ಬರೀತೀರಾ? ಪ್ರತಿ ಕಾರ್ಬನ್ 1, 2, 3, 4, 5, 6, 7, 8. ಆಮೇಲೆ ಏನು ಮಾಡ್ತೀರಾ ಹೇಳಿ? ಪ್ರತಿ ಬಾಂಡನ್ನು ಸ್ಪ್ಲಿಟ್ ಮಾಡ್ತೀರಾ. ಹೈಡ್ರೋಜನ್ ಹೈಡ್ರೋಜನ್ So this is how you will be writing the entire octane formula. Clear? ಏನಾದರೂ ಡೌಟ್ಸ್ ಇದ್ದರೆ you can put your doubts in the comment box. So octane ಆಯಿತು, heptane ಆಯಿತು, hexane ಆಯಿತು, pentane, butane, propane. So we are writing the molecular formula, condensed formula, structural formula and the name as well. So ಇನ್ನು ಮಿಕ್ಕಿದ 2 ಮೆಂಬರ್ಸ್ ಇದೆ ನಮ್ಮ ಆಲ್ಕೇನ್ ಸೀರೀಸ್ನಲ್ಲಿ. ಸೊ ಬರೆಯೋಣವಾ? ಸೊ ಆಲ್ಕೇನ್ ಸೀರೀಸ್ ಇದು C9 members. C9
H C9 9 2 18 plus 2 ಎಷ್ಟು ಮಕ್ಕಳೇ 20 ಕರೆಕ್ಟಾ 9 2 18 ಪ್ಲಸ್ 2 20 C9H20 ಆ್ಯಂಡ್ ಹೇಗೆ ಬರೀತೀರಾ 1 2 3 1 ಸೆಕೆಂಡ್ ಇದು ಮಾಲಿಕ್ಯುಲರ್ ಫಾರ್ಮುಲಾ ಆಯಿತು ಸ್ಪ್ಲಿಟ್ ಮಾಡಿ 9 3 4 5 6 7 8 9 1 2 3 4 5 6 7 8 9 ಈಗ ಹೈಡ್ರೋಜನ್ನ ಕಂಡೆನ್ಸ್ಡ್ ಆಗಿ ಬರಿತೀನಿ ನಾನು ನೀವು ಕೇಳ್ಬೋದು ನನಗೆ ಮ್ಯಾಮ್ ಮುಂದೆ ಹೈಡ್ರೋಜನ್ ಹಾಕ್ಬೋದಾ ಹಿಂದೆ ಹಾಕ್ಬೋದಾ ಅಂತೇಳಿ ಎಲ್ಲಿ ಬೇಕಾದರೂ ಹಾಕ್ಕೊಳ್ಳಿ ಬಟ್ ನೀಟಾಗಿ ಕರೆಕ್ಟಾಗಿ ಹಾಕಿ ಅಷ್ಟೇ ನಾನು ಇಲ್ಲೂ ಕೂಡ ಹಾಕ್ಬೋದು ಹೈಡ್ರೋಜನ್ ನೋಡಿ ಇಲ್ಲಿ ಕಾರ್ಬನ್ ಹಿಂದೆನೇ ಹಾಕಬೇಕು ಅಂತ ಹೇಳಿಲ್ಲ ಐ ಕ್ಯಾನ್ ರೈಟ್ ಹಿಯರ್ ಆ್ಯಸ್ ವೆಲ್ ಯಾಕೆ 2 ಹೈಡ್ರೋಜನ್ ಬರ್ತಿದ್ದೀನಿ ಬಿಕಾಸ್ ಅಷ್ಟೇ ನಂಗೆ ನೀಡಿರುವಂಥದ್ದು ಸಿ ಹಿಂದೆ ಕೂಡ ಹಾಕೊಳ್ಬೋದು CH3 so it's either back side the carbon or front side of the carbon you can put the hydrogen to satisfy the valency so ಇದನ್ನು ನಾನು ಏನು ಅಂತ ಹೇಳಿ ಬರೀಬೇಕು condensed structural formula so formulae single one ಇದೆ ಈಸಿ ನೆಕ್ಸ್ಟ್ ಇದನ್ನು ಸ್ಪ್ಲಿಟ್ ಮಾಡಿ ಬರೀರಿ ಮೇಡಮ್ ನಮ್ಗೆ ಈ ಥರ ಬರೆದ್ರೆ ಅರ್ಥ ಆಗಲ್ಲ ಸೊ ಸ್ಪ್ಲಿಟ್ ಮಾಡಿ ಬರೀರಿ ಅಂತ ಕೇಳಿ ಅವಾಗ ಏನು ಮಾಡ್ಬೋದು 1 2 3 4 5 6 7 8 9 ಈಗ ಪ್ರತಿ ಬಾಂಡಿಂಗನ್ನು ನೀವೇನು ಮಾಡಬೇಕು ನೀಟಾಗಿ ರೆಪ್ರೆಸೆಂಟ್ ಮಾಡಬೇಕು ಟರ್ಮಿನಲ್ ಕಾರ್ಬನ್ದು ವ್ಯಾಲೆನ್ಸಿ ಎಷ್ಟು 3 ಮಿಡಲ್ ಕಾರ್ಬನ್ದು 2 ಆಯ್ತಾ now you have to satisfy the rest of the valency I mean already written valency ಅನ್ನ ಹೈಡ್ರೋಜನ್ ಹಾಕಿ ಸ್ಯಾಟಿಸ್ಫೈ ಮಾಡ್ತಾ ಹೋಗ್ತೀರಾ ನಾನು ಬರೆದ್ರೆ ತಾನೇ ನೀವು ಬರೆಯೋದು ನಾನು ಬರೀಲಿಲ್ಲ ಅಂತ ಹೇಳಿದರೆ ಬೋರ್ಡ್ ಮೇಲೆ ನೀವುಗಳು ಕೂಡ ಬರೆಯಲ್ಲ ಹಾಗಾಗಿ 2 ಕಂಪೌಂಡ್ಸನ್ನು ನಾನು ಬರೆದಿದ್ದೀನಿ ಸೊ ದ್ಯಾಟ್ ನಿಮ್ಮ ಬೇಸಿಕ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಟ್ರಾಂಗ್ ಇರಲಿ ಇದು ಅಂತ ಹೇಳಿ ಹೇಗೆ ನೇಮ್ ಮಾಡ್ತೀರಾ 9 ಕಾರ್ಬನ್ ಇದ್ದರೆ ರೂಟ್ ವರ್ಡ್ ಏನು ರೂಟ್ ವರ್ಡ್ ಬಂದ್ಬಿಟ್ಟು ನೋನ್ ಸಿಂಗಲ್ ಬಾಂಡ್ ಇದ್ರೆ ಏನ್ ಸೊ ಇದು ಬಂದು ಅದ್ರದ್ದು ಕೆಮಿಕಲ್ ನೇಮ್ ಆಗುತ್ತೆ ಈಸಿ ಕೆಮಿಕಲ್ ನೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಕಂಡೆನ್ಸ್ಡ್ ಸ್ಟ್ರಕ್ಚರ್ ಓಪನ್ ಸ್ಟ್ರಕ್ಚರ್ ಎಲ್ಲ ಕೂಡ ನಿಮಗೆ ಇಲ್ಲೇ ಸಿಗ್ತಾ ಇದೆ ಈಗ 10 ಕಾರ್ಬನ್ ಆಟಮ್ಸ್ ಇದ್ರೆ ಹೇಗೆ ಬರೀಬೇಕು ಅಂತ ಹೇಳೋದನ್ನು ನೀವು ಪ್ರಾಕ್ಟೀಸ್ ಮಾಡಿ ಮನೇಲಿ ಓಕೆ ನೌ ಲೆಟ್ಸ್ ಬಿಗಿನ್ ಟು ದ ನೆಕ್ಸ್ಟ್ ಸೀರೀಸ್ ದಟ್ ಇಸ್ ಆಲ್ಕೀನ್ ಸೀರೀಸ್ ನೋಡಿ ಈಗ ನಾನು ತಗೊಳ್ತಿರೋ ಸೀರೀಸ್ ಯಾವುದು ಆಲ್ಕೀನ್ ಸೀರೀಸನ್ನು CnH2n ಜನರಲ್ ಫಾರ್ಮುಲಾದಲ್ಲಿ ಬರೀತೀರಾ ಆಲ್ಕೀನನ್ನು ನೀವು ಯಾವ ಫಾರ್ಮುಲಾ ಯೂಸ್ ಮಾಡಿದ್ರಿ CnH2n + 2 ಕರೆಕ್ಟ್ ನೋಡಿ ಹೀಗೆ ನೀವು ಪ್ರತಿಯೊಂದು ಕಂಪೌಂಡನ್ನು ಡೀಟೇಲಿಗೆ ಬರಿತಾ ಹೋಗ್ತೀರಾ ಸೊ ಆಲ್ಕೀನ್ ಅಂತ ಹೇಳಿ ಬಂದಾಗ ಅರ್ಥ ಏನು ಬಿಟ್ವೀನ್ 2 ಕಾರ್ಬನ್ ಆಟಮ್ಸ್ ಏನಿರಬೇಕು ಡಬಲ್ ಬಾಂಡ್ ಇರಬೇಕು ಅಂತ ಹೇಳಿದ್ರೆ ಫಸ್ಟ್ ಮೆಂಬರಿಗೆ ನೀವು 2 ಕಾರ್ಬನ್ ಆಟಮ್ಸ್ನ ತಗೊಳ್ಬೇಕು ಇದು ಟ್ವಿಸ್ಟ್ ಇದನ್ನು ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಯು ರಾಕ್ ಕೆಮಿಸ್ಟ್ರಿ ಓಕೆ ಸೊ ಶಾಲ್ ವಿ ರೈಟ್ first member
C2 ಆಗಿರುತ್ತೆ ಇಲ್ಲಿ. Because only between two carbon we can write first double bond, right? So ಇಲ್ಲಿ ನೋಡಿ C double bond C ಆಯ್ತಾ. C double bond C, ಈ C2 ಅಂತ ಹೇಳಿದ್ರೆ ಈ ಥರ ನಿಮಗೆ ಗೊತ್ತಾಗುತ್ತೆ. ಫಸ್ಟಿಗೆ ನಾವೇನು ಮಾಡಬೇಕು, ಜನರಲ್ ಫಾರ್ಮುಲಾ ಅಪ್ಲೈ ಮಾಡೋಣ. CnH2n ಅಂದರೆ C2H 2 into 2 C2H4. So molecular formula is C2H4. So they'll ask you what is the first alkene series member's molecular formula, or what is the molecular formula of first member of alkene series. ಕೇಳಿದ್ರೆ C2H4 molecular formula C2H4 ಅಂತ ಹೇಳಿ ಬರೀತೀರಾ ನೀವು. ಅದನ್ನ ಹೇಗೆ ಬಿಡಿಸಿ ಬರೆಯುವಂಥದ್ದು, ವೆರಿ ಇಂಪಾರ್ಟೆಂಟ್. Between two carbon atoms you're putting double bond because it's ene. General formula is CnH2n, correct? ಈಗ ಹೈಡ್ರೋಜನ್ ಬರಿಬೇಕಂದ್ರೆ ಎಷ್ಟು ಬರಿಬೇಕು, ಆಲ್ರೆಡಿ ಔಟ್ ಆಫ್ 4 ಎರಡು 4ನಲ್ಲಿ ಪ್ರತಿ ಕಾರ್ಬನ್ಗೆ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, ಅದರಲ್ಲಿ 2 ಆಲ್ರೆಡಿ ಈಚೆಗೆ ಶೇರ್ ಆಗಿದೆ, ಮಿಕ್ಕಿದ 2ಅನ್ನು ಹೈಡ್ರೋಜನ್ ಜೊತೆ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಐ ರೈಟ್ ಹಿಯರ್ 1 ಹೈಡ್ರೋಜನ್, here 1 hydrogen, here 1 hydrogen and here 1 hydrogen. ಇದು ಏನಾಗುತ್ತೆ, ಕಂಡೆನ್ಸ್ಡ್ ಫಾರ್ಮುಲಾನ ಓಪನ್ ಫಾರ್ಮುಲಾನ ಪ್ರತಿ ಹೈಡ್ರೋಜನ್ ನೀವು ಕರೆಕ್ಟಾಗಿ ಬರೀತೀರಾ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಕಂಡೆನ್ಸ್ಡ್ ಫಾರ್ಮುಲಾ ಆಗುತ್ತೆ. C double bond C, C double bond C H2 H2 ಇದೇನಾಯಿತು, ಕಂಡೆನ್ಸ್ ಫಾರ್ಮುಲಾ ಆಗುತ್ತೆ. ಇದು ಓಪನ್ ಫಾರ್ಮುಲಾ ಆಗಿರುತ್ತೆ, ಕಂಡೆನ್ಸ್ಡ್ ಅಲ್ಲ ಓಪನ್ ಫಾರ್ಮುಲಾ, ಅದು ಕಂಡೆನ್ಸ್ಡ್ ಫಾರ್ಮುಲಾ ಆಗಿರುತ್ತೆ. ಸೊ ಕ್ಲಿಯರ್ ಆಫ್ ಫಸ್ಟ್ ಮೆಂಬರ್ ಆಫ್ ಆಲ್ಕೀನ್ ಸೀರೀಸ್. ಇದು ಸೆಕೆಂಡ್ ಮೆಂಬರ್ ಆಫ್ ಆಲ್ಕೀನ್ ಸೀರೀಸ್. ಸೆಕೆಂಡ್ ಮೆಂಬರ್ ಆಫ್ ಆಲ್ಕೀನ್ ಸೀರೀಸ್ ನಾವು ಬೋರ್ಡನ್ನು ಡಿವೈಡ್ ಮಾಡೋಣ, ಇಲ್ಲಾಂದರೆ ನಾವು ಎಂಟೈರ್ ಬೋರ್ಡ್ ಸ್ಪೇಸ್ನ ಯೂಸ್ ಮಾಡಬೇಕಾಗುತ್ತೆ. ಸೆಕೆಂಡ್ ಮೆಂಬರ್ ಅಂತ ಹೇಳಿದ್ರೆ ಯು ಶುಡ್ ಟೇಕ್ C3, apply that in the formula. It will be C3H6. C3H6. So exactly the multiple of the number of carbon atoms you take. 3 ತಗೊಂಡ್ರೆ multiple of 2. 3 multiplied by 2. Multiple of 2 ಅಲ್ಲ, 3 multiplied by 2, 6. ಇದು ಮಾಲಿಕ್ಯುಲರ್ ಫಾರ್ಮುಲಾ ಆಯಿತು. ಮಾಲಿಕ್ಯುಲರ್ ಫಾರ್ಮುಲಾ ಹೇಗೆ ಐಡೆಂಟಿಫೈ ಮಾಡ್ತೀರಾ, ಯಾವ ಮೆಂಬರ್, ಸೆಕೆಂಡ್ ಮೆಂಬರಾ ಆಲ್ಕೀನ್ ಸೀರೀಸ್ ಹಾಗಾದ್ರೆ 3 ತಗೊಳ್ಬೇಕು. ಆಲ್ಕೇನಿಗೆ ಮಾತ್ರ ಸೆಕೆಂಡ್ ಅಂದರೆ ಸೆಕೆಂಡ್, ಫಸ್ಟ್ ಅಂದರೆ ಫಸ್ಟ್, ಥರ್ಡ್ ಅಂದರೆ ಥರ್ಡ್, ಆ ಥರ. ಆಲ್ಕೀನ್ ಆ್ಯಂಡ್ ಆಲ್ಕೈನಿಗೆ ಒಂದು ಎಕ್ಸ್ಟ್ರಾ ತಗೊಳ್ಬೇಕು ನೀವು. ಫಸ್ಟ್ ಅಂದರೆ 2 ಮೆಂಬರ್ ತಗೊಳ್ಬೇಕು, ಸೆಕೆಂಡ್ ಅಂದರೆ 3 ಕಾರ್ಬನ್ ತಗೊಳ್ಬೇಕು, ಥರ್ಡ್ ಮೆಂಬರ್ ಅಂದರೆ 4 ಕಾರ್ಬನ್ ತಗೊಳ್ಬೇಕು, ಆ ಥರ. ಓಕೆ, ಸೊ ಈ ಥರ ತಗೊಂಡ್ರಿ. ಈಗ ಫಾರ್ಮುಲಾ C3H6 ಆಯಿತು. ನೀವೇನು ಮಾಡ್ತೀರಾ, ಸ್ಪ್ಲಿಟ್ ಮಾಡ್ತೀರಾ. ಸ್ಪ್ಲಿಟ್ ಮಾಡಿದ ನಂತರ ಕಂಡೆನ್ಸ್ಡ್ ಫಾರ್ಮುಲಾ ಬರಿತೀರಾ. ಇಲ್ಲಿ ಹೈಡ್ರೋಜನ್ ನೀವೆಲ್ಲಿ ಬೇಕಾದ್ರೂ ಬರೆಯೋದು ಡಬಲ್ ಬಾಂಡ್. ಇಲ್ಲಿ ನಾನು ಒಂದೇ ಒಂದು ಹೈಡ್ರೋಜನ್ ಹಾಕ್ತೀನಿ. ವೈ ಓನ್ಲಿ 1 ಹೈಡ್ರೋಜನ್, ಆಲ್ರೆಡಿ ಒಂದು ಬಾಂಡ್ ಇದೆ, ಇಲ್ಲಿ 2 ಬಾಂಡ್ ಇದೆ. ಸೊ 3 ಬಾಂಡ್ಸ್ ಅಥವಾ 3 ವ್ಯಾಲೆನ್ಸಿ ಆರ್ ಆಲ್ರೆಡಿ ಸ್ಯಾಟಿಸ್ಫೈಡ್. ಮಿಕ್ಕಿದ ಒಂದೇ ಒಂದು ವ್ಯಾಲೆನ್ಸಿನ ನಾನು ಇಲ್ಲಿ ಹೈಡ್ರೋಜನ್ ಅಂತ ಹೇಳಿ ಬರಿತೀನಿ. ಕೊನೆ ಕಾರ್ಬನ್ ಬಂದಾಗ ಪಕ್ಕದಲ್ಲಿ 2 ಬಾಂಡ್ಸ್ ಇದೆ. ಇಟ್ ಮೀನ್ಸ್ ದಟ್ 2 ವ್ಯಾಲೆನ್ಸಿ ಇಸ್ ಆಲ್ರೆಡಿ ಸ್ಯಾಟಿಸ್ಫೈಡ್ ಆ್ಯಂಡ್ 2 more ವ್ಯಾಲೆನ್ಸಿ ಯು ಆರ್ ರೈಟಿಂಗ್ ಲೈಕ್ ದಿಸ್. ಕರೆಕ್ಟ್. ಇದನ್ನ ಸ್ಪ್ಲಿಟ್ ಮಾಡಿ ಹೇಗೆ ಬರೀತೀರಾ, ಇಲ್ಲಿ ಯೂಸ್ ಡಿಫ್ರೆಂಟ್ ಕಲರ್. ಫಸ್ಟಿಗೆ ಸ್ಕೆಲಿಟನ್ ಈಕ್ವೇಶನ್ಸ್ ಬರ್ಕೊಳ್ಳಿ. ಓಕೆ, ರೈಟ್ ಅ ಸ್ಕೆಲಿಟನ್ ಈಕ್ವೇಶನ್, ದೆನ್ ರೈಟ್ hydrogen. Here 1 hydrogen, here 1 hydrogen, and here again 2 more hydrogen. So this is how you write a skeleton equation. And I'm writing a bond here. So
Yes. So, molecular formula, condensed structural formula, open structural formula. How do we name the compound? Tell me. How do we name this compound? Hege name ಮಾಡ್ತೀವಿ? Simple. Root word and primary suffix. While naming, these two words you should remember. Root word, primary suffix. Root word anta helidralli eshtu carbon atoms ide? Only carbon atom. 1, 2, 3. So prop plus ene. So it becomes propene. Pro plus ene, propene. Artha aita? Similarly, let's write third member. Third member. Third member anta helidaga should take one carbon atom extra, 4. Then substitute this in the general formula. How do you substitute? What is the general formula? CnH2n. Substitute ಮಾಡಿ. C3 ಇಲ್ಲಿ C4 2 into 4. So C4H8. So they can ask you a question. What is the third member? What is the molecular formula of third member of alkene series? Alkene series idu third member idu molecular formula ಏನು ಅಂತ ಹೇಳಿ ಕೇಳ್ತಾರೆ. What will you write? C4H8 should be the molecular formula. ಹೇಗೆ? Apply the general formula CnH2n. Third member alva, so it should be 4th carbon atoms. 4 carbon atoms. Clear? Now go on writing. Four carbon atoms you wrote. One place you wrote double bond. Two bonds are already there. So 2 hydrogen. ಇಲ್ಲಿ ನೋಡಿ 1 2 3 ಬಾಂಡ್ ಆಲ್ರೆಡಿ ಇದೆ. ಸೊ 1 ಹೈಡ್ರೋಜನ್. ಆಚೆ ಈಚೆ 2 ಬಾಂಡ್ಸ್ ಇದೆ. ಸೊ ದಿಸ್ ಕಾರ್ಬನ್ ರಿಕ್ವೈರ್ಸ್ 2 ಹೈಡ್ರೋಜನ್ ಆ್ಯಂಡ್ ದ ಫೈನಲ್ ಕಾರ್ಬನ್. ಎಷ್ಟು ಬಾಂಡ್ ಬೇಕು? ಆಲ್ರೆಡಿ 1 ಬಾಂಡ್ ಇದೆ, ಮಿಕ್ಕಿದ 3 ಬಾಂಡ್ಸ್ ಬೇಕು. ಸೊ 3 ಹೈಡ್ರೋಜನ್. ನೆಕ್ಸ್ಟ್ ಓಪನ್ ಸ್ಟ್ರಕ್ಚರಲ್ ಫಾರ್ಮುಲಾ ಹೇಗೆ ಬರೀತೀರಾ? ಓಪನ್ ಸ್ಟ್ರಕ್ಚರಲ್ ಫಾರ್ಮುಲಾ ಇದ್ರದೇ ಕಂಪೌಂಡ್ ಇದು. ಎಲ್ಲ ಹೈಡ್ರೋಜನ್ ಬಾಂಡ್ಸ್ ಅನ್ನ ಡೀಟೇಲಿಂಗ್ ವೇಲ್ ಬರೀತೀರಾ, ಕರೆಕ್ಟಾ? ಹೇಗೆ? So this will be the open molecular formula of third member. How do we name the compound? Third member na 1 2 3 4. So but, and you see one side the double bond ene. So it becomes butene. Okay, together ಏನಾಯ್ತು? butene. butene ಅಂತ ಹೇಳಿ ನೀವು ರೆಫರ್ ಮಾಡಬೇಕು. ಇದೇ ಕಂಪೌಂಡ್ ಅನ್ನ ನಾನು ಡಬಲ್ ಬಾಂಡ್ ಆಲ್ಟರ್ ಮಾಡಿದೆ ಅನ್ಕೊಳ್ಳಿ. Suppose if I alter the bond, illi double bond barde. Okay, so here 3, here 1, here 1, here 3. So this will be the compound now. ಈ ಥರ ಕಂಪೌಂಡ್ ಇದ್ದಾಗ ಹೇಗೆ ನೇಮ್ ಮಾಡೋದು ನೋಡಿ. ಡಬಲ್ ಬಾಂಡ್ ಫಸ್ಟ್ ಲಾಸ್ಟ್ ಅಥವಾ 2 ಕಡೆ ಟರ್ಮಿನಲ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಡಬಲ್ ಬಾಂಡ್ 2 ಟರ್ಮಿನಲ್ ಅಲ್ಲಿ ಇಲ್ಲ, ಮಿಡಲ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ನೀವು ಆ ಕಂಪೌಂಡಿಗೆ ನಂಬರ್ಸ್ ಕೊಡಬೇಕು. ಈ ನಂಬರ್ಸ್ ಕೊಡೋ ಬಗ್ಗೆ, ಪೇರೆಂಟ್ ಚೈನನ್ನ ಐಡೆಂಟಿಫೈ ಮಾಡೋದ್ರ ಬಗ್ಗೆ ಪಾರ್ಟ್ 2 ನಲ್ಲಿ ನಾನು ಕವರ್ ಮಾಡ್ತೀನಿ. ಬಟ್ ಜಸ್ಟ್ ನೋ ದಿಸ್, ನಂಬರ್ ಕೊಟ್ಟಾಗ ಏನಾಗುತ್ತೆ? 1 2 ಥರ್ಡ್ ಕಾರ್ಬನ್, 4th ಕಾರ್ಬನ್. ನಂಬರ್ನ ಮೇಲೆ ಕೊಡಿ, ಆದಷ್ಟು ಕೆಳಗಡೆ ಕೊಟ್ಟರೆ ಕನ್ಫ್ಯೂಷನ್ ಆಗುತ್ತೆ. ಸೊ 4 ಕಾರ್ಬನ್ ಆಟಮ್ಸ್ ಇದೆ. ಯಾವ 2 ಕಾರ್ಬನ್ ಆಟಮ್ಸ್ಗಳ ನಡುವೆ ಡಬಲ್ ಬಾಂಡ್ ಇದೆ? 2 ಮತ್ತು 3 ನಡುವೆ ಡಬಲ್ ಬಾಂಡ್ ಇದೆ, ಹೌದಾ? ಆ 2 ಮತ್ತು 3 ಅಲ್ಲಿ ನೀವು ಇವಾಗ ಏನು ಮಾಡಬೇಕು? ಲೋವೆಸ್ಟ್ ನಂಬರ್ನ ಕೊಡಬೇಕು, ಹೈಯೆಸ್ಟ್ ರ್ಯಾಂಕಿಂಗ್.
ಲೋವೆಸ್ಟ್ ನಂಬರ್ ಅಂದರೆ ಹೈಯೆಸ್ಟ್ ರ್ಯಾಂಕಿಂಗ್. ನಿಮ್ಮ ಕ್ಲಾಸ್ನಲ್ಲಿ ಯಾರು ಫಸ್ಟ್ ಬರ್ತಾರೆ ಅವರಿಗೆ ಜಾಸ್ತಿ ಮಾರ್ಕ್ ಇರುತ್ತೆ, ಜಾಸ್ತಿ ಪ್ರಯಾರಿಟಿ ಇರುತ್ತೆ. ಅದೇ ಥರ ಇಲ್ಲಿ ಬಿಟ್ವೀನ್ 2 and 3 ಸೆಕೆಂಡ್ ಕಾರ್ಬನ್ ಅಂತ ಹೇಳಿ ಆ ಪೊಸಿಷನಿಗೆ, ಆ ಡಬಲ್ ಬಾಂಡಿಗೆ ಸೆಕೆಂಡ್ ಕಾರ್ಬನ್ ನಡುವೆ ಇದೆ ಅಂದರೆ ಸೆಕೆಂಡ್ ಕಾರ್ಬನ್ ವಿತ್ ದ ಥರ್ಡ್ ಕಾರ್ಬನ್ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಹೇಗೆ ನೇಮ್ ಮಾಡ್ತೀರಾ ಇಂಥ ಸಿಚುವೇಶನಲ್ಲಿ? ಎಲ್ಲವೂ ಸೇಮ್ ಮಕ್ಕಳೇ. ಬ್ಯೂಟ್ ಇದೆ, ರೂಟ್ ವರ್ಡ್ ಇಸ್ ಬ್ಯೂಟ್. ನೀವು ಹೇಗೆ ಹೇಳ್ಕೊಟ್ಟೆ ನಾನು, ಫಸ್ಟಿಗೆ ರೂಟ್ ವರ್ಡ್ ಸೆಲೆಕ್ಟ್ ಮಾಡಿ ಮತ್ತೆ ಪ್ರೈಮರಿ ಸಫಿಕ್ಸನ್ನು ಹಾಕಿ. ರೂಟ್ ವರ್ಡ್ ಬ್ಯೂಟ್ ಇದೆ ಪ್ಲಸ್ ಪ್ರೈಮರಿ ಸಫಿಕ್ಸ್ ಏನಿದೆ, ಈನ್ ಇದೆ. ಈ ಈನ್ ಯಾವ ಎರಡು ಕಾರ್ಬನ್ ಆಟಮ್ಸ್ನ ನಡುವೆ ಇದೆ? 2 ಮತ್ತು 3 ಅಂತ ಹೇಳುವ ಆಟಮ್ಸ್ಗಳ ನಡುವೆ ಇದೆ. ಸೊ ಇದನ್ನು ನೀವು ಎರಡು ವೇಯಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಒಂದು ಬಿಟ್ವೀನ್ 2 and 3 ಚೂಸ್ ದ ಲೋವೆಸ್ಟ್ ನಂಬರ್, ನೀವು ರೈಟ್ 2 ಅಂತ ಹೇಳಿ ಇಲ್ಲಿ ಬರಿತೀರಾ, ಆಮೇಲೆ ಒಂದು ಹೈಫನ್ ಹಾಕಿ ಬ್ಯೂಟೀನ್ ಅಂತ ಹೇಳಿ ಬರಿಬೋದು. 2 ಬ್ಯೂಟೀನ್ ಅಂತ ಹೇಳಿ ಬರಿಬೋದು. ಇಲ್ಲ ನಿಮಗದು ಬೇಕಾಗಿಲ್ಲ ಅಂತ ಹೇಳಿದ್ರೆ, ಸೊ ಯು ಕ್ಯಾನ್ ರೈಟ್ ಫಸ್ಟ್ ರೂಟ್ ವರ್ಡ್, ಆಯಿತಾ? ಆಮೇಲೆ ರೂಟ್ ವರ್ಡನ್ನು ಯಾವಾಗಲೂ ಕೂಡ ನಂಬರಿಂದ ಸಪ್ರೇಟ್ ಮಾಡಬೇಕು, ಈ ಥರ ಹೈಫನ್ ಹಾಕಿ. ನಂತರ ಆ ಡಬಲ್ ಬಾಂಡ್ ಏನಿದೆ ಅದನ್ನು ಈನ್ ಅಂತ ಹೇಳಿ ಬರೀತೀರಾ. ಸೊ ದಿಸ್ ಇಸ್ ಹೌ ಯು ವಿಲ್ ರೈಟ್ ಬ್ಯೂಟ್ ಹೈಫನ್ 2. 2 indicates the position of carbon atoms in which the double bonds are present. So bute hyphen 2 hyphen ene, butene. So ಈ ಥರ ಬರೀತೀರಾ when the carbon atoms are not in the terminal position. ಫಸ್ಟ್ ಅಥವಾ ಲಾಸ್ಟಲ್ಲಿ ಇಲ್ಲ, ಮಿಡಲಲ್ಲಿ ಇದೆ. ಅದು ಮಿಡಲ್ ಯಾವುದೋ ಕಾರ್ಬನ್ ಆಟಮ್ಸ್ಗಳ ನಡುವೆ ಇದೆ ಅಂತ ಹೇಳ್ಬೇಕಾದ್ರೆ ಹೀಗೆ ಬರೀತೀರಾ. ಕ್ಲಿಯರ್? ಐ ಹೋಪ್ ಇಟ್ಸ್ ಕ್ಲಿಯರ್ ಫಾರ್ ಯು. ಸೊ ನೆಕ್ಸ್ಟ್ ಬರೆಯೋಣ. 5th ಕಾರ್ಬನ್ ಆಟಮ್. ಅವ್ರು ಕೇಳ್ತಾರೆ ನಾವು ಯಾವ ಮೆಂಬರ್ಸ್ ಬರೆದ್ವಿ ಮಕ್ಕಳೇ? 3rd ಮೆಂಬರ್. 4th ಮೆಂಬರನ್ನು ಬರೀರಿ ಅಂತ ಹೇಳಿ ಕೇಳಿದ್ರೆ, ಸೊ ಹೀಗೆ ಹೇಳ್ತಾರೆ, ರೈಟ್ ದ ಮಾಲಿಕ್ಯುಲರ್ formulae of 4th member of alkene series. ಆಲ್ಕೀನ್ ಸೀರೀಸ್ ಇದು 4th ಮೆಂಬರ್ ಇದು ಮಾಲಿಕ್ಯುಲರ್ ಫಾರ್ಮುಲಾ ಬರೀರಿ ಅಂತ ಹೇಳಿ ಕೇಳಿದಾಗ ಏನು ಮಾಡೋಣ? ಕಾರ್ಬನ್ನ 5 ತಗೊಳ್ಬೇಕು. 4 ಕೇಳಿದಾರಲ್ವಾ, 5 ತಗೊಳ್ಳಿ. ಸೊ ಜನರಲ್ ಫಾರ್ಮುಲಾ ಅಪ್ಲೈ ಮಾಡಿ, CnH2n. 4th ಅಂತ ಕೇಳಿದರೆ 5th ತಗೊಳ್ಳಿ, ಆಯಿತಾ? C5H10 ಆಯಿತು. ಇದು ಮಾಲಿಕ್ಯುಲರ್ ಫಾರ್ಮುಲಾ ಆಯಿತು. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಬರೀರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಹೇಳಿ ಕೇಳಿದರೆ ಜಸ್ಟ್ ದಿಸ್ ಇಸ್ ಇನಫ್. ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಬರೀರಿ ಅಂತ ಹೇಳಿ ಕೇಳಿದರೆ ಮಾತ್ರ ಸ್ಟ್ರಕ್ಚರಲ್ ಫಾರ್ಮುಲಾ ಕಂಪ್ಲೀಟಾಗಿ ಬರೀರಿ. ನೀವು ಡಬಲ್ ಬಾಂಡನ್ನು ಆದಷ್ಟು ಕೊನೆಗೆ ಹಾಕೊಳ್ಳಿ, ಇಲ್ಲ ಹಾಕಿ ಇಲ್ಲ ಹಾಕೊಳ್ಳಿ, ಸೊ ದಟ್ ನೀವು ಆ ನೇಮಿಂಗ್ ಮಾಡೋದಾಗ ಈಸಿ ಅನಿಸುತ್ತೆ ಅಂತ ಹೇಳಿ. ಈಗ ಹೈಡ್ರೋಜನ್ ಆಟಮ್ನ ಸ್ಪ್ಲಿಟ್ ಮಾಡಿ ಬರೀರಿ. ಹೈಡ್ರೋಜನ್ ಕೊನೆ ಕಾರ್ಬನಲ್ಲಿ ಆಲ್ರೆಡಿ 2 ಬಾಂಡ್ ಪಕ್ಕದಲ್ಲಿದೆ, ಸೊ 2 ಬಾಂಡ್ ಹಾಕ್ತೆ. ಇಲ್ಲಿ ಜಸ್ಟ್ ಒಂದೇ ಒಂದು ಬಾಂಡ್ ಬೇಕಾಗಿರೋದು, ಇಲ್ಲೂ ಕೂಡ 2 ಬೇಕು. ಇಲ್ಲಿ ಆಲ್ರೆಡಿ 2 ಬಾಂಡ್ ಇದೆ, ಮಿಕ್ಕಿದೆ 2 ಬಾಂಡ್ನ ಹೈಡ್ರೋಜನಿಂದ ರೆಪ್ರೆಸೆಂಟ್ ಮಾಡೋಣ. ಟರ್ಮಿನಲ್ ಕಾರ್ಬನ್ 3 ಬಾಂಡ್ ಬೇಕೇ ಬೇಕು. ಸೊ ಹೌ ಡು ಯು ರೆಪ್ರೆಸೆಂಟ್ ದ ಎಂಟೈರ್ ಮಾಲಿಕ್ಯೂಲ್ಸ್ ನೌ? ಈಸಿ. ದಿಸ್ ಇಸ್ ಹೌ ಯು ರೆಪ್ರೆಸೆಂಟ್ ದ ಎಂಟೈರ್ ಮಾಲಿಕ್ಯೂಲ್, ರೈಟ್? ಸೊ ಹೇಗೆ ನೇಮ್ ಮಾಡ್ತೀರಾ ಈ ಕಂಪೌಂಡನ್ನು? ಹೌ ಡು ಯು ನೇಮ್ ದ 4th member of alkene series? Pent. First go for root word. Pent 5 ಕಾರ್ಬನ್ ಇದೆ, ಆಯಿತಾ? ನೆಕ್ಸ್ಟ್ ಪ್ರೈಮರಿ ಸಫಿಕ್ಸ್ ಈನ್, ಸೊ ಇಟ್ ಬಿಕಮ್ಸ್ ಪೆಂಟ್ ಈನ್. ಇದೇ ಎಕ್ಸಾಂಪಲ್ ಮತ್ತೆ ವಾಪಸ್ ಹೇಳ್ತೀನಿ ನಾನು ನಿಮಗೆ. ಥಿಂಕ್ ದ್ಯಾಟ್ ಈ ಪೆಂಟೀನಲ್ಲಿ ಕಾರ್ಬನ್ ಆಟಮ್ 5 ಬರೆದ್ರಿ ನೀವು, ಓಕೆ? ಡಬಲ್ ಬಾಂಡ್ ಅಂತ ಹೇಳುವಂಥದ್ದು ಇಲ್ಲೆಲ್ಲೋ ಇದೆ. ಸೊ ಇಲ್ಲಿ ಡಬಲ್ ಬಾಂಡ್ ಇದೆ, ಈಚಿಂದ ನಂಬರ್ ಮಾಡಬಾರ್ದು. ಯು ಹ್ಯಾವ್ ಟು ನಂಬರ್ ಫ್ರಮ್ ದ್ಯಾಟ್ ಸೈಡ್ ವೇರ್ ದ ಡಬಲ್ ಬಾಂಡ್ ವಿಲ್ ಗೆಟ್ ಲೋವೆಸ್ಟ್ ರ್ಯಾಂಕಿಂಗ್. ಸೊ ಈಗ ನಾನು ಇಲ್ಲಿ ಡಬಲ್ ಬಾಂಡ್ ಕೊಟ್ಬಿಟ್ಟು 1 2 3 4 5 ಅಂತ ಹೇಳಿ ಈಚೆ ಅಂದರೆ ನಿಮ್ಮ ಲೆಫ್ಟ್ ಸೈಡಿಂದ ನಂಬರಿಂಗ್ ಕೊಟ್ಟರೆ ಕಾರ್ಬನ್ ಆಟಮ್ಸ್ ಇನ್ವಾಲ್ವ್ಡ್ ಇನ್ ಡಬಲ್ ಬಾಂಡ್ ಗೆಟ್ಸ್ ವಾಟ್ ರ್ಯಾಂಕಿಂಗ್? 3 and 4ನಲ್ಲಿ ನೀವು 3 ಚೂಸ್ ಮಾಡ್ತೀರಾ, 3rd ರ್ಯಾಂಕ್ ಬರುತ್ತೆ.
ಕಾರ್ಬನ್ ಆಟಮ್ಗೆ ಥರ್ಡ್ ಪ್ರಯಾರಿಟಿ ಬರುತ್ತೆ ಇಫ್ ಯು ಸ್ಟಾರ್ಟ್ ನಂಬರಿಂಗ್ ಫ್ರಮ್ ಯೋರ್ ಲೆಫ್ಟ್ ಸೈಡ್. ಅಟ್ ದ ಸೇಮ್ ಟೈಮ್ ನೀವು ರೈಟ್ ಸೈಡಿಂದ ನಂಬರಿಂಗ್ ಮಾಡಿ 1 2 3. ಈಗ ನೋಡಿ carbon atoms involved in the double bond is getting even more lesser ranking if you start from the other side. So which side you should choose now? Your right side only you have to choose. ಅರ್ಥ ಆಯ್ತಾ? ಸೊ ಸಿ 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 ಈ ಥರ ಇದ್ದಾಗ ನೀವೇನು ಮಾಡಬೇಕು, ಈಗ ಇಲ್ಲಿ ನಾನು ಡಬಲ್ ಬಾಂಡ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದಿಸ್ 1 2 3 4 5 ಹೀಗೆ ನಂಬರಿಂಗ್ ಮಾಡಬೇಕು. ಹೈಡ್ರೋಜನ್ ಆಟಮ್ಸ್ ರಿಲೆವೆಂಟ್ ಆಗಿರೋದನ್ನು ಬರೀರಿ, ಸ್ಪ್ಲಿಟ್ ಮಾಡಿ ಬರೀರಿ. ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಟೀಚರ್ಸ್ಗಳು ಹೇಗೆ ನಿಮ್ಮ ಸ್ಕೂಲ್ಸ್ನಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾರೋ ಅದೇ ಥರ ಇಲ್ಲೂ ಕೂಡ ನಾನು ಮಾಡ್ತಾ ಇದ್ದೀನಿ. ನೋಡಿ ಹೈಡ್ರೋಜನ್ ಬರೆದ್ರ. ಈಗ ನೇಮ್ ಮಾಡಬೇಕಾದಾಗ ತುಂಬ ಸಿಂಪಲ್ ಆಗಿರೋ ಸ್ಟೆಪ್ಸ್ನೇ ಫಾಲೋ ಅಪ್ ಮಾಡಿ. 5 ಅಂತ ಹೇಳಿದರೆ ಪೆಂಟ್, ಆಯಿತಾ? ಡಬಲ್ ಬಾಂಡ್ ಇದೆ, ಎಲ್ಲೋ ಒಂದು ಕಡೆ ಡಬಲ್ ಬಾಂಡ್ ಇದೆ, ಬೇರೆ ಏನೂ ಇಲ್ಲ, ಬರೀ ಡಬಲ್ ಬಾಂಡ್ ಅಷ್ಟೇ ಇದೆ ಅಂದರೆ ಪೆಂಟಿನ್ ಹಾಕಿ. ಡಬಲ್ ಬಾಂಡ್ ಯಾವ ಕಾರ್ಬನ್ ಆಟಮ್ಸ್ಗಳ ನಡುವೆ ಇದೆ? 2 ಮತ್ತು 3, ಅಂದರೆ ಯು ಹ್ಯಾವ್ ಟು ಚೂಸ್ ದ ನಂಬರ್ ಆಫ್ 2. ಸೊ 2 - ಪೆಂಟೀನ್ ಈ ಥರ ಬರೀಬೋದು. ವೆನ್ ದೆರ್ ಇಸ್ ನೋ ಅದರ್ ಫಂಕ್ಷನಲ್ ಗ್ರೂಪ್ಸ್, ಆಲ್ಡಿಹೈಡ್ ಇಲ್ಲ, ಆಲ್ಕೋಹಾಲ್ ಇಲ್ಲ, ಕೀಟೋನ್ ಇಲ್ಲ, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇಲ್ಲ, ನನ್ ಆಫ್ ದೆಮ್ ಆರ್ ಪ್ರೆಸೆಂಟ್, ಓನ್ಲಿ ದ ಸ್ಕೆಲಿಟನ್. ಹಾಗಾದರೆ ಹೀಗೆ ಬರೀತೀರಾ ನೀವು 2 ಪೆಂಟೀನ್ ಅಂತ ಹೇಳಿ, ಕರೆಕ್ಟ್? ಸಪೋಸ್ ಇದರಲ್ಲಿ ಯಾವುದಾದ್ರು ಬೇರೆ ಹೈಡ್ರಾಕ್ಸಿ ಗ್ರೂಪ್ ಇತ್ತು ಅಂತ ಹೇಳಿದ್ರೆ ಯು ಕಾಂಟ್ ರೈಟ್ ಲೈಕ್ ದಿಸ್. ಆವಾಗ ನೀವೇನು ಮಾಡಬೇಕು, ಫಸ್ಟಿಗೆ ರೂಟ್ ವರ್ಡನ್ನು ಬರ್ಕೊಳ್ಳಿ ಪೆಂಟ್ ಅಂತ ಹೇಳಿ. ಆಮೇಲೆ ನೀವು ನಿಮ್ಮ ಪ್ರೈಮರಿ ಸಫಿಕ್ಸ್ ಆಗಿರುವಂತಹ ಈ ಡಬಲ್ ಬಾಂಡು ಯಾವ 2 ಕಾರ್ಬನ್ ಆಟಮ್ಸ್ಗಳ ನಡುವೆ ಇದೆ ಅಂತ ಹೇಳಿ ಕನ್ಫರ್ಮ್ ಮಾಡಿ ಆ ನಂಬರನ್ನು ಬರೆಯೋಕ್ಕಿಂತ ಮುಂಚೆ ಹೈಫನ್ ಹಾಕಿ, ಬರ್ದಾದ್ಮೇಲೂ ಹೈಫನ್ ಹಾಕಿ ಈನ್ ಅಂತ ಹೇಳಿ ಬರೀರಿ. ಪೆಂಟ್ 2 ಈನ್ ಅಂದರೆ 5 ಕಾರ್ಬನ್ ಆಟಮ್ಸ್ಗಳಲ್ಲಿ ಬಿಟ್ವೀನ್ ಸೆಕೆಂಡ್ ಆ್ಯಂಡ್ ಥರ್ಡ್ ಕಾರ್ಬನ್ ಆಟಮ್ ಒನ್ ಕ್ಯಾನ್ ಸಿ ದ ಡಬಲ್ ಬಾಂಡ್. ಅರ್ಥ ಆಯ್ತಾ? ಈಸ್ ದಿಸ್ ಕ್ಲಿಯರ್? ಎಸ್. ಸೊ ನೇಮಿಂಗ್ ಅಗೇನ್, 5th ಮೆಂಬರನ್ನು ನೇಮ್ ಮಾಡಿ ಅಂತ ಹೇಳಿ ಕೇಳ್ತಾರೆ. ನೇಮ್ ದ 5th ಮೆಂಬರ್ ಆಫ್ ಆಲ್ಕೀನ್ ಸೀರೀಸ್. ನೇಮ್ ದ 5th member of alkene series. Same thing goes with alkyne also. ನಾನು ಆಲ್ಕಿನ್ ಪ್ರತಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಆಲ್ಕೈನಲ್ಲೂ ಕೂಡ ಹಾಗೆ ಇರುತ್ತೆ. ಸೊ ಈ ಥರ ಕೇಳಿದಾಗ ನೀವೇನು ಮಾಡ್ತೀರಾ? ಫಸ್ಟ್ ಥಿಂಗ್ ಯು ಶುಡ್ ಡೂ ಇಸ್ ಟೇಕ್ ದ ಜನರಲ್ ಫಾರ್ಮುಲಾ CnH2n. ಆಲ್ಕಿನ್ ಜನರಲ್ ಫಾರ್ಮುಲಾ CnH2n. 5th member ಕೇಳಿದಾಗ ಯು ಶುಡ್ ಕನ್ಸಿಡರ್ ದ ಕಾರ್ಬನ್ ಆಸ್ 6, C626, C6H12. So what is the molecular formula of 6th member of alkene series? Molecular formula ಏನು 6th member of alkene series? ಇದು C6H6 ಆಗಿರುತ್ತೆ. C6H6 ಆಗಿರುತ್ತೆ. ಹಾಗಾದರೆ ಹೌ ಡು ವಿ ಕಮ್ ಟು ಕನ್ಕ್ಲೂಷನ್? ಹೇಗೆ ನಾವು ಅವುಗಳ ಸ್ಟ್ರಕ್ಚರಲ್ ಫಾರ್ಮುಲಾ ಬರೆಯುವಂಥದ್ದು? ಸೊ ಲೆಟ್ಸ್ ಫೋಕಸ್ ಆನ್ ದ್ಯಾಟ್. ಸ್ಟ್ರಕ್ಚರಲ್ ಫಾರ್ಮುಲಾವನ್ನು ಹೇಗೆ ಬರೆಯೋದು ಅಂತ ಹೇಳಿ ನೋಡೋಣ. C6H12 ಇರುವಂಥದ್ದನ್ನು ವಿ ವುಡ್ ರೈಟ್ ಲೈಕ್ ದಿಸ್. 1 2 3 4 5 6 ಕಾರ್ಬನ್ ಆಟಮ್ಸ್ ಬರೆದ್ರಿ. ಟ್ರೈ ಟು ಪುಟ್ ದ ಡಬಲ್ ಬಾಂಡ್ ಮೇ ಬಿ ಹಿಯರ್ ಸೊ ದಟ್ ನಿಮಗೆ ನೇಮಿಂಗ್ ಈಸಿ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ನಾನು ಹೇಳ್ಕೊಟ್ಟಿದ್ದೀನಿ ಹೇಗೆ ಬರೆಯುವಂಥದ್ದು ಅಂತ ಹೇಳಿ. ಹೈಡ್ರೋಜನ್ ಹೈಡ್ರೋಜನ್, ಇಲ್ಲಿ ಜಸ್ಟ್ 1 ಹೈಡ್ರೋಜನ್, ಹೈಡ್ರೋಜನ್ 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 ಸ್ಪ್ಲಿಟ್ ಮಾಡಿ ಬರೀತೀರಾ, ಕರೆಕ್ಟ್? ಇಷ್ಟು ಬರೆದ ನಂತರ ಯು ಹ್ಯಾವ್ ಟು ನೇಮ್ ದ ಕಂಪೌಂಡ್ ಇನ್ ಅ ಬ್ಯೂಟಿಫುಲ್ ವೇ. ನೇಮಿಂಗ್ ಹೇಗೆ ಮಾಡ್ತೀರಾ? 6 ಕಾರ್ಬನ್ ಆಟಮ್ಸ್ ಇದೆ ಅಂತ ಹೇಳಿದರೆ ಹೆಗ್ಸ್, ಈನ್ ಇದೆ, ಅದು ಟರ್ಮಿನಲಲ್ಲೇ ಇದೆ, ಹೆಗ್ಝೀನ್ ಅಂತ ಹೇಳಿ ಬರೆದ್ಬಿಡಿ. ಹೆಗ್ಝೀನ್, ದ್ಯಾಟ್ಸ್ ಇಟ್. ಮೇಡಮ್ ಇದು 1 ಮತ್ತು 2 ಅಂತ ಹೇಳಿ ಇಲ್ಲಿ ನಂಬರ್ ಮಾಡಬೇಕಾ? ಮಾಡಬಹುದು. 1 ಮತ್ತು 2 ಮತ್ತು 3 ಮತ್ತು 4 ಮತ್ತು 5 ಮತ್ತು 6 ನಂಬರ್ ಮಾಡಿ. ಸೊ ನಿಮ್ಮ ಡಬಲ್ ಬಾಂಡ್ ಇಸ್ ಪ್ರೆಸೆಂಟ್ ಬಿಟ್ವೀನ್ 1 and 2. ಅದರಲ್ಲಿ C1 ಅಥವಾ ಹೆಗ್ಸ್ 1 ಈನ್ ಅಂತ ಹೇಳಿ ಬರಿಬೇಕಾ ಮೇಡಮ್? ಹೆಗ್ಸ್ -1 - ಈನ್ ಅಂತ ಹೇಳಿ ಬರಿಬೇಕಾ? ಇಲ್ಲಿ ಬೇಕಾಗಿಲ್ಲ.
ನೀವು ಹೆಕ್ಸೀನ್ ಅಂತ ಹೇಳಿ ಬರೆದ್ರೆ ಇಟ್ ಇಸ್ ಅಂಡರ್ಸ್ಟುಡ್ ದ್ಯಾಟ್ ಆ ಡಬಲ್ ಬಾಂಡ್ ಬರುವಂಥದ್ದು ಮಿಡಲ್ ಅಥವಾ ಮಿಡಲ್ ಅಲ್ಲ, ಟರ್ಮಿನಲ್ ಪೊಸಿಷನ್ ಅಂದರೆ ಫಸ್ಟ್ ಪೊಸಿಷನ್ ಆಫ್ ದ ಚೈನ್, ಅಲ್ಲಿಂದನೇ ಚೈನ್ ಸ್ಟಾರ್ಟ್ ಆಗ್ತಿದೆ. ಇಟ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಕಾರ್ಬನ್ ಆಟಮ್ ಅಂತ ಹೇಳುವಂಥದ್ದು ವೆರಿ ಕ್ಲಿಯರ್ಲಿ ಅದು ಗೊತ್ತಾಗ್ತಿದೆ ಅಂತ ಹೇಳಿ ಅರ್ಥ. ಹೌದಾ? ಸೊ ಹೆಕ್ಸೀನ್ ಈ ಥರ ಬರೀತೀರಾ. ನೆಕ್ಸ್ಟ್ ಫಿಫ್ತ್ ಮೆಂಬರ್ ಆಯಿತು. ಸಿಕ್ಸ್ತ್ ಮೆಂಬರ್ ಆಫ್ ಆಲ್ಕೀನ್ ಸೀರೀಸ್ ಬರೀರಿ ಅಂತ ಹೇಳ್ತಾರೆ ಅವರು. ಸಿಕ್ಸ್ತ್ ಮೆಂಬರ್ ಫಾರ್ಮುಲಾ ಏನು? ಸಿಕ್ಸ್ತ್ ಮೆಂಬರ್ ಇದು C7H14. ಸಿಕ್ಸ್ತ್ ಮೆಂಬರ್ ಅಂತ ಹೇಳಿ ಕೇಳಿದರೆ ಫಾರ್ಮುಲಾ ಏನಾಗುತ್ತೆ? C7H14 ಆಗುತ್ತೆ. ಸಿಕ್ಸ್ತ್ ಮೆಂಬರ್ ಅಲ್ವಾ, ಒಂದು ಕಾರ್ಬನ್ ಜಾಸ್ತಿ ತಗೊಳ್ತೀರಾ, ಅದರ ಮಲ್ಟಿಪಲ್ ಆಫ್ 2 ಅನ್ನು ಮಾಡ್ತೀರಾ ಅಷ್ಟೇ. ನೆಕ್ಸ್ಟ್ ಮಾಲಿಕ್ಯುಲರ್ ಫಾರ್ಮುಲಾವನ್ನು ನಾನು MF ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಹಾಗೆ ಕಂಡೆನ್ಸ್ಡ್ ಫಾರ್ಮುಲಾ ಹೇಗೆ ಬರೀತೀರಾ? ಫಸ್ಟ್ ಕಾರ್ಬನ್ ಆಟಮ್ 7 ಬರ್ಕೊಳ್ಳಿ, ಆಮೇಲೆ ಡಬಲ್ ಬಾಂಡ್ ಎಲ್ಲಾದರೂ ಒಂದು ಕಡೆ ಇನ್ಸರ್ಟ್ ಮಾಡಿ. ಓಕೆ, ಆಮೇಲೆ CH2 CH ಹಾಂ ಹೇಗೆ ಬರ್ಕೊಳ್ತೀರಾ? CH2 ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ CH2 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 ಲಾಸ್ಟ್ ಒನ್ CH3 ಬರೀತೀರಾ. ಇದು ಕಂಡೆನ್ಸ್ಡ್ ವೇ ಆಫ್ ರೈಟಿಂಗ್. ಡಬಲ್ ಬಾಂಡ್ ಈ ಟರ್ಮಿನಲಲ್ಲಿ ಬರಿಬೋದು, ಇಲ್ಲಿ ಬೇಕಾದರೂ ಬರಿಬೋದು. ನೇಮಿಂಗ್ ಹೇಗೆ ಮಾಡ್ತೀರಾ ಈ ಥರ ಕೊಟ್ಟಾಗ? 1 2 3 4 5 6 7 ಹೆಪ್ಟ್ ಅಂತ ಹೇಳಿ ಬರೀತೀರಾ, ಪ್ಲಸ್ ಈನ್ ಅಂತ ಹೇಳಿ ಬರೀತೀರಾ, ಜೊತೆಗೆ ಆ್ಯಡ್ ಮಾಡಿ ರೂಟ್ ವರ್ಡ್ ಪ್ಲಸ್ ಪ್ರೈಮರಿ ಸಫಿಕ್ಸ್ ಹೆಪ್ಟೀನ್ ಆಯಿತು. ಆಯಿತಾ? ಇದು ರೂಟ್ ವರ್ಡ್ RW ಪ್ಲಸ್ ಪ್ರೈಮರಿ ಸಫಿಕ್ಸ್ ಎರಡು ಆ್ಯಡ್ ಮಾಡಿದಾಗ ಏನಾಯಿತು? ಇಲ್ಲಿ ನಾನು ಇದನ್ನು ಬರಿಬೇಕು ಅಂತ ಹೇಳಿ ಬರಲಿಲ್ಲ, ಜಸ್ಟ್ ನಿಮ್ಮ ರೆಫರೆನ್ಸಿಗೋಸ್ಕರ ಇದೆರಡನ್ನ ಯಾವಾಗಲೂ ಆ್ಯಡ್ ಮಾಡ್ತೀವಿ ಅಂತ ಹೇಳಿ. ಹೆಪ್ಟೀನ್ ಆಯಿತು. ಹೇಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ? ಮಾಲಿಕ್ಯುಲರ್ ಫಾರ್ಮುಲಾವನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಮಾಡೋಣವಾ? ಒನ್ 2 3 4 5 ಸ್ಪೇಸ್ ಇದೆ. 1 2 3 4 5 6 7. ಸೊ ಈಗ ಹೈಡ್ರೋಜನ್ ಫಿಲ್ ಮಾಡ್ತಾ ಹೋಗಿ. ನೋಡಿ, ಓಪನ್ ಸ್ಟ್ರಕ್ಚರಲ್ ಫಾರ್ಮುಲಾ, ಕಂಡೆನ್ಸ್ಡ್ ಸ್ಟ್ರಕ್ಚರಲ್ ಫಾರ್ಮುಲಾ, ನೇಮ್ ಆಫ್ ದ ಕಂಪೌಂಡ್, ಮಾಲಿಕ್ಯುಲರ್ ಫಾರ್ಮುಲಾ, ಇಷ್ಟು ಕೂಡ ನಾನು ಬರೆದಿದ್ದೀನಿ. ದ ರೆಸ್ಟ್ ಆಫ್ ದ ಅಂದರೆ 7th 8th 9th ಆ್ಯಂಡ್ 10th ಮೆಂಬರ್ ನೀವು ಮನೇಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಕ್ಲಿಯರಾ? ನೆಕ್ಸ್ಟ್ ಆಲ್ಕೈನ್ ಸೀರೀಸ್ ಬಂದಾಗ ಜನರಲ್ ಫಾರ್ಮುಲಾ ಮತ್ತೆ ಚೇಂಜ್ ಆಗುತ್ತೆ. ಇಲ್ಲಿ CnH2n-2 ಆಗುತ್ತೆ. ಹೈಡ್ರೋಜನ್ ಮತ್ತೆ ಲೆಸ್ ಆಗುತ್ತೆ. ಆಲ್ಕೇನಿಗಿಂತ ಆಲ್ಕೀನಲ್ಲಿ ಹೈಡ್ರೋಜನ್ ಕಡಿಮೆ ಇತ್ತು, ಆಲ್ಕೀನಿಗಿಂತ ಆಲ್ಕೈನಲ್ಲಿ ಮತ್ತೂ ಹೈಡ್ರೋಜನ್ ಕಡಿಮೆ. ಹಾಗಾದರೆ ಹೇಗೆ ಬರೆಯೋದು ಫಸ್ಟ್ ಮೆಂಬರನ್ನು ಮೇಡಮ್ ಅಂತ ಹೇಳಿ ಕೇಳಿದ್ರೆ, ಇಲ್ಲೂ ಕೂಡ ಸೇಮ್. ಫಸ್ಟ್ ಮೆಂಬರ್ ಅಂತ ಹೇಳಿದಾಗ ಟ್ರಿಪಲ್ ಬಾಂಡ್ ಇರುವ ಕಾರಣಕ್ಕೋಸ್ಕರ ಯು ಹ್ಯಾವ್ ಟು ಕನ್ಸಿಡರ್ 2 ಕಾರ್ಬನ್ ಆ್ಯಂಡ್ ಟ್ರಿಪಲ್ ಬಾಂಡ್. ಬಿಟ್ವೀನ್ 2 ಕಾರ್ಬನ್ ಓನ್ಲಿ ನಿಮಗೆ ಟ್ರಿಪಲ್ ಬಾಂಡ್ ಬರಲಿಕ್ಕೆ ಸಾಧ್ಯ ಅಲ್ವಾ? ವಿತ್ 1 ಕಾರ್ಬನ್ ಟ್ರಿಪಲ್ ಬಾಂಡ್ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ 2 ಕಾರ್ಬನ್ ವಿಲ್ ಬಿಕಮ್ ದ ಫಸ್ಟ್ ಮೆಂಬರ್. ಫಸ್ಟ್ ಮೆಂಬರ್ ಅಂತ ಹೇಳಿದಾಗ ಯು ಹ್ಯಾವ್ ಟು ಕನ್ಸಿಡರ್ C2. ಇದನ್ನು ನೀವೇನು ಮಾಡ್ತೀರಾ? ಜನರಲ್ ಫಾರ್ಮುಲಾ CnH2n-2ಗೆ ಅಪ್ಲೈ ಮಾಡಿ. ಓಕೆ, ಆಗ ಸಿ ಕಾರ್ಬನ್ ಆಟಮ್ ಎಷ್ಟಾಯ್ತು ಇಲ್ಲಿ? ಸಿ ಕಾರ್ಬನ್ ಆಟಮ್ ಇಸ್ 2 H 2 into 2 minus 2. So C2H4 minus 2, C2H2 ಆಯಿತು. ಸೊ C2H2 is the ಫಾರ್ಮುಲಾ. ಇಲ್ಲಿ ನೋಡಿ, ಈಥೈನ್ ಅನ್ನು ಹೇಗೆ ಬರಿಬೋದು? C2H2 ಅಂತ ಹೇಳಿ ಹೀಗೆ ಬರಿಬೋದಾ? ಇಲ್ಲ ಮೇಡಮ್, ನಮಗೆ ಸ್ವಲ್ಪ ನೀಟಾಗಿ ಬರೀರಿ, ನಮಗೆ ನೋಟ್ಸ್ ತಗೊಳ್ಬೇಕು ಅಂತ ಹೇಳಿದ್ರೆ ಐ ವುಡ್ ರೈಟ್ ದಿಸ್ ವೇ. C
ಟ್ರಿಪಲ್ ಕೋವಲೆಂಟ್ ಬಾಂಡ್, 1 ಹೈಡ್ರೋಜನ್ ಫಾರ್ 1 ಕಾರ್ಬನ್. ಈಚೆ ಕಾರ್ಬನಿಗೂ ಕೂಡ 4 ವ್ಯಾಲೆನ್ಸಿ ಸ್ಯಾಟಿಸ್ಫೈ ಮಾಡಬೇಕಲ್ಲ, ಹಾಗಾಗಿ ಐ ವುಡ್ ರೈಟ್ ದಿಸ್ ವೇ. ಎಸ್, ಸೊ ದಿಸ್ ಬಿಕಮ್ಸ್ ಏನು, ಹೇಗೆ ನೇಮ್ ಮಾಡಬೇಕು ಇದನ್ನು, ಅದನ್ನ ಹೇಗೆ ಅಡ್ರೆಸ್ ಮಾಡಬೇಕು. ಸೊ ವೆರಿ ಸಿಂಪಲ್, ಅಡ್ರೆಸ್ಸಿಂಗ್ ಈಸ್ ಗೋ ಫಾರ್ ದ ನಂಬರ್ ಆಫ್ ಕಾರ್ಬನ್, 2 ಇದೆ. ಸೊ ಇದು ರೂಟ್ ವರ್ಡ್ ಆಯಿತು, ನಿಮ್ಮ RW ರೂಟ್ ವರ್ಡ್ ಆಯಿತು, ಪ್ಲಸ್ ಪ್ರೈಮರಿ ಸಫಿಕ್ಸ್ ಏನು, ಟ್ರಿಪಲ್ ಬಾಂಡ್ ಇದ್ದಾಗ ಯಾವ ಪ್ರೈಮರಿ ಸಫಿಕ್ಸನ್ನು ಆ್ಯಡ್ ಮಾಡ್ತೀರಾ, ಟ್ರಿಪಲ್ ಬಾಂಡ್ ಇದ್ದಾಗ ಯು ಗೋ ಫಾರ್ ಐನ್. ಸೊ ಅಲ್ಲಿ ಏನಾಯಿತು, ಟೋಟಲ್ ಮಾಲಿಕ್ಯುಲರ್ ಫಾರ್ಮುಲಾ ಏನಾಯಿತು, ಈಥೈನ್ ಆಯಿತು, ಈಥೈನ್. ಕ್ಲಿಯರ್, ಅರ್ಥ ಆಯ್ತಾ? ಈಥ್ refers to 2 carbon, here ine refers to double bond. You add this word, it becomes ethine, and ethine is the first member of alkyne series. General formula of alkyne series is CnH2n minus 2, CnH2n minus 2. Second member ಬರೆಯೋಣ. Second member of alkyne ಅಂತ ಹೇಳಿದಾಗ ಯು ಶುಡ್ ಟೇಕ್ 3 ಕಾರ್ಬನ್ ಆಟಮ್, C3 ತಗೊಳ್ಬೇಕು. ಆ್ಯಂಡ್ ಇದನ್ನು ನೀವು ಜನರಲ್ ಫಾರ್ಮುಲಾಗೆ ಅಪ್ಲೈ ಮಾಡ್ತೀರಾ, ಕರೆಕ್ಟ್? ಇಲ್ಲಿ 2 3 is 6 minus 2 ಎಷ್ಟು 4, 6 minus 2 ಅಂದರೆ 4. ಸೊ ಫಾರ್ಮುಲಾ ಏನಾಯಿತು, ಸೆಕೆಂಡ್ ಮೆಂಬರ್ ಆಫ್ ಆಲ್ಕೈನ್ ಸೀರೀಸ್ ಇದು ಫಾರ್ಮುಲಾ ಏನಾಯಿತು C3H4 ಆಯಿತು. ಇದು ಮಾಲಿಕ್ಯುಲರ್ ಫಾರ್ಮುಲಾ ಆಯಿತು. ಈಗ ಇದ್ರದ್ದು ಕಂಡೆನ್ಸ್ ಫಾರ್ಮುಲಾ ಹೇಗೆ ಬರೆಯೋದು, ಫಸ್ಟಿಗೆ 3 ಕಾರ್ಬನ್ ಆಟಮ್ಸ್ ಬರೀತೀರಾ, ಆಯಿತಾ? ಯಾವುದಾದ್ರೂ 2 ಕಾರ್ಬನ್ ಆಟಮ್ಸ್ಗಳ ನಡುವೆ ಟ್ರಿಪಲ್ ಬಾಂಡ್ ಹಾಕಿ ಆಮೇಲೆ ಮಿಕ್ಕಿದ ಹೈಡ್ರೋಜನ್ ಆಟಮ್ಸ್ನ ಬ್ಯಾಲೆನ್ಸ್ ಮಾಡಿ. ಇಲ್ಲಿ ಈ ಕಾರ್ಬನಿಗೆ ಆಲ್ರೆಡಿ 3 ವ್ಯಾಲೆನ್ಸಿ ಇದೆ, ಒಂದೇ ಒಂದು ವ್ಯಾಲೆನ್ಸಿ ಸ್ಯಾಟಿಸ್ಫೈ ಮಾಡಬೇಕು, ಹಾಗಾಗಿ ಒಂದೇ ಒಂದು ಹೈಡ್ರೋಜನ್ ಬರದೆ. ಈ ಕಾರ್ಬನ್ ಕನ್ಸಿಡರ್ ಮಾಡ್ಬೇಕಾದ್ರೆ ನಾನು ಯಾವುದೇ ಹೈಡ್ರೋಜನ್ ಬರೆಯೋ ಅವಶ್ಯಕತೆ ಇಲ್ಲ, ಯಾಕೆಂದರೆ 4 ವ್ಯಾಲೆನ್ಸಿಗಳು ಇಲ್ಲಿ 3 ಇಲ್ಲಿ 1 ಅಂತ ಹೇಳಿ ಸ್ಯಾಟಿಸ್ಫೈ ಆಗಿದೆ. ನೀವೇನಾದರೂ ಅಧಿಕ ಪ್ರಸಂಗ ಮಾಡಿ ಹೈಡ್ರೋಜನ್ ಬರೀತೀರಿ, ನೀವು ಮಾರ್ಕ್ಸ್ ಕಳ್ಕೊಳ್ತೀರಿ. ಸೊ ಕಾರ್ಬನ್ ವ್ಯಾಲೆನ್ಸಿ ನೋಡಿ ಬಾಂಡ್ ಹಾಕಿ, ಇಲ್ಲಿ 3 ಬರೀಬೇಕು. ಸೊ ಈ ಮಾಲಿಕ್ಯೂಲ್ದು ಫಾರ್ಮುಲಾ ನೋಡಿ, C3H4 ಇದೆಯಾ, 1 2 3, C3 H ಎಷ್ಟು 4, ಇಲ್ಲಿ 1 ಇಲ್ಲಿ 3. ಸೊ ಒಟ್ಟು 4 ಹೈಡ್ರೋಜನ್ 3 ಕಾರ್ಬನ್ ಇರಬೇಕಂತೆ, ನಾವು ಬರಿಬೇಕಾದ್ರೆ ಕೂಡ ಹಾಗೆ ಆಯಿತು. ಸೊ ಇದನ್ನು ಓಪನ್ ಆಗಿ ಹೇಗೆ ಬರೆಯೋದು, ಮತ್ತು ಕೂಡ ಓಪನ್ ಆಗಿ, ಯಾಕೆಂದರೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳೋದೇ ಓಪನ್ ಸ್ಟ್ರಕ್ಚರ್, ಹಾಗಾಗಿ C3 ಆ್ಯಂಡ್ ಬಾಂಡ್ ಇದನ್ನು ಕ್ಲಿಯರಾಗಿ ಬರೀತೀರಲ್ವಾ. ನಂತರ ಪ್ರತಿ ಬಾಂಡನ್ನು ನೀವೇನು ಮಾಡ್ತೀರಾ, ಹೈಲೈಟ್ ಮಾಡ್ತೀರಾ. ಇಲ್ಲಿ ಒಂದೇ ಹೈಡ್ರೋಜನ್, ಆಮೇಲೆ ಈ ಕಾರ್ಬನಿಗೆ 3 ಹೈಡ್ರೋಜನ್ಗಳು, ಇದನ್ನು ಹೈಲೈಟ್ ಮಾಡ್ತೀರಾ, ಆಮೇಲೆ ಬಾಕ್ಸ್ ಹಾಕ್ತೀರಾ. ಬಾಕ್ಸ್ ಹಾಕಿದಾಗ ಇಟ್ ಲುಕ್ಸ್ ನೀಟ್ ಅಷ್ಟೇ. ಕ್ಲಿಯರ್? ಸೊ ದಿಸ್ ಬಿಕಮ್ಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಸೆಕೆಂಡ್ ಮೆಂಬರ್. ಈ ಸೆಕೆಂಡ್ ಮೆಂಬರನ್ನು ಹೇಗೆ ಅಡ್ರೆಸ್ ಮಾಡೋದು, ಹೌ ಡು ವಿ ನೇಮ್ ಇಟ್? 3 ಕಾರ್ಬನ್ ಇದ್ದಾಗ ಯು ಶುಡ್ ಯೂಸ್ ಅ ವರ್ಡ್ ಪ್ರೋಪ್. ಸೆಕೆಂಡ್ ಪಾರ್ಟ್ ಏನು, ಪ್ರೋಪ್ ಪ್ಲಸ್ ಪ್ರೈಮರಿ ಸಫಿಕ್ಸ್ ಏನು ಮಕ್ಕಳೇ, ಟ್ರಿಪಲ್ ಬಾಂಡ್ ಬಂದಾಗ ಪ್ರೈಮರಿ ಅಂದರೆ ಆಫ್ಟರ್ ರೂಟ್ ವರ್ಡ್ ಏನು ಯೂಸ್ ಮಾಡ್ತೀರಾ, ಐನ್ ಯೂಸ್ ಮಾಡ್ತೀರಾ, propine. So it becomes what? Together it becomes propine. Propine. So you call this compound as what? Propine compound. Propine compound is the molecular formula, you know, C3H4. ಅದೇ ಥರ ಥರ್ಡ್ ಮೆಂಬರ್ ಕೇಳ್ತಾರೆ ಅವರು. ಥರ್ಡ್ ಮೆಂಬರ್ ಕೇಳಿದರೆ C4 ಹಾಕ್ತೀರಾ, H24 -2 ಹಾಕ್ತೀರಾ, C4 2 4 8 -2 ಎಷ್ಟು, C4H6 ಆಯಿತು, ಕರೆಕ್ಟಾ? 4 2 8 -2. ಸೊ ಇದೇನಾಯಿತು, C4 ಅಂತ ಹೇಳಿದ್ರೆ ಥರ್ಡ್ ಮೆಂಬರ್ ಆಫ್ ಆಲ್ಕೈನ್ ಸೀರೀಸ್. ಥರ್ಡ್ ಅಂತ ಹೇಳಿದ್ರೆ ನೀವು ಒಂದು ಕಾರ್ಬನ್ ಎಕ್ಸ್ಟ್ರಾ ತಗೊಳ್ತೀರಾ, ಆ ಎಂಡ್ ಜಾಗದಲ್ಲಿ 4 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ಇದನ್ನ ಹೇಗೆ ಬರೆಯೋದು, ಮಾಲಿಕ್ಯುಲರ್ ಫಾರ್ಮುಲಾ, ಫಸ್ಟ್ ಯು ಆರ್ ರೈಟಿಂಗ್ 4 ಕಾರ್ಬನ್ ಆಟಮ್. ಅಕಾರ್ಡಿಂಗ್ ಟು ದ ಫಾರ್ಮುಲಾ ಯು ಶುಡ್ ಗೆಟ್ 6 ಕಾರ್ಬನ್ ಆಟಮ್ಸ್. ಚೆಕ್, ನೀವು ಬರೆದಿರೋದು ಈ ಫಾರ್ಮುಲಾದಲ್ಲಿ ಕೊಟ್ಟಿರುವಂಥದ್ದು 2 ಕೂಡ ಈಕ್ವಲ್ ಇದೆಯಾ ಅಂತ ಹೇಳಿ ಚೆಕ್ ಮಾಡಿ. ಸೊ ಯು ಹ್ಯಾವ್ ಟು ರೈಟ್ ಹಿಯರ್ 3 ಕಾರ್ಬನ್. ನಾನು ಟರ್ಮಿನಲ್ ಪೊಸಿಷನಲ್ಲಿ ಬರಿತೀನಿ, 3 ಕಾರ್ಬನ್. ಓಕೆ, ಸೊ ಮಿಕ್ಕಿದನ್ನು ಹೈಡ್ರೋಜನ್ ನೀವು ಸ್ಯಾಟಿಸ್ಫೈ ಮಾಡಿ. ಇಲ್ಲಿ ಎಷ್ಟು ಹೈಡ್ರೋಜನ್ ಬರೀಬೇಕು, 1. ಇಲ್ಲಿ ಯಾವುದೇ ಹೈಡ್ರೋಜನ್ ಬರೆಯುವಾಗಿಲ್ಲ, ಇಲ್ಲಿ 2 ಹೈಡ್ರೋಜನ್, 1 ಡೌನ್, 1 ಇಲ್ಲಿ ಬರಿಬೋದು ಹೈಡ್ರೋಜನ್, ಇಲ್ಲಿ 3 ಬರಿಬೋದು ಹೈಡ್ರೋಜನ್, ಹೈಡ್ರೋಜನ್,
and hydrogen ಬರಿಬೋದು, correct? So this becomes what? The third member of alkyne series. Third member of alkyne series to formula ಈ ತರ ಇರುತ್ತೆ. So clear? Third member of alkyne series formula clear ಆಯ್ತಾ? Yes. ಈಗ ಇದನ್ನ ನೇಮ್ ಹೇಗೆ ಮಾಡ್ತೀರಾ ಈ ಥರ್ಡ್ ಮೆಂಬರನ್ನು? ಹೌ ಡು ಯು ನೇಮ್ ಇಟ್? ಫಸ್ಟಿಗೆ ಕಾರ್ಬನ್ ಕೌಂಟ್ ಮಾಡಿ, 4 ಕಾರ್ಬನ್. 4 ಕಾರ್ಬನ್ ಇದ್ರೆ ಯು ಯೂಸ್ ಅ ವರ್ಡ್ ಬ್ಯೂಟ್, ಆಯ್ತಾ? ಬಿಟ್ವೀನ್ ದೆಮ್ ಯು ಹ್ಯಾವ್ ಅ ಟ್ರಿಪಲ್ ಬಾಂಡ್, ಬ್ಯೂಟೈನ್ ಅಂತ ಹೇಳಿ ಸಿಂಪಲ್ ಆಗಿ ನೀವು ಮುಗಿಸ್ಬೋದು, ಕರೆಕ್ಟ್? ಬಟ್ ವಾಟ್ ಇಫ್ ದ ಟ್ರಿಪಲ್ ಬಾಂಡ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ಸೆಕೆಂಡ್ ಆ್ಯಂಡ್ ಥರ್ಡ್? ಸೆಕೆಂಡ್ ಆ್ಯಂಡ್ ಥರ್ಡ್ ನಡುವೆ ಇತ್ತು ಅಂತ ಹೇಳಿದಾಗ ಅದನ್ನು ಹೇಗೆ ನೇಮ್ ಮಾಡೋದು? ಸೇ ದ್ಯಾಟ್ ಈಗ ಟ್ರಿಪಲ್ ಬಾಂಡ್ ಅಂತ ಹೇಳುವಂಥದ್ದು ಈ ಥರ ಇದೆ ಅಂತ ಹೇಳಿದಾಗ ಫಸ್ಟಿಗೆ ನೀವು ಹೈಡ್ರೋಜನನ್ನು ಕ್ಲಿಯರಾಗಿ ಬರ್ಕೊಳ್ಳಿ. ಇಲ್ಲಿ 3 ಹೈಡ್ರೋಜನ್ ಬೇಕು ಬ್ಯಾಲೆನ್ಸ್ ಮಾಡಲಿಕ್ಕೆ. ಇಲ್ಲಿ ಯಾವುದೇ ಹೈಡ್ರೋಜನ್ ಬೇಕಾಗಿಲ್ಲ, ಇಲ್ಲೂ ಯಾವುದೇ ಹೈಡ್ರೋಜನ್ ಬೇಕಾಗಿಲ್ಲ, ಇಲ್ಲಿ 3 ಹೈಡ್ರೋಜನ್ ಬೇಕು. ಯಾಕೆ ಇಲ್ಲಿ ಯಾವುದೇ ಹೈಡ್ರೋಜನ್ ಬೇಡ? 1 2 3 4 ಬಾಂಡ್ ಆಲ್ರೆಡಿ ಈ ಕಾರ್ಬನ್ಗಿದೆ. 1 2 3 4 ಆಲ್ರೆಡಿ 4 ಕಾರ್ಬನ್ ಆಟಮ್ಸ್ಗೆ, ಸಾರಿ 1 ಕಾರ್ಬನ್ ಆಟಮ್ಗೆ 4 ಬಾಂಡ್ ಇದೆ. ಸೊ ಯು ಡೋಂಟ್ ವಾಂಟ್ ಎನಿಥಿಂಗ್. ಹಾಗಾದರೆ ಹೌ ಡು ವಿ ರೆಪ್ರೆಸೆಂಟ್ ದ ಎಂಟೈರ್ ಮಾಲಿಕ್ಯೂಲ್? ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಎಂಟೈರ್ ಮಾಲಿಕ್ಯೂಲ್ಸ್ನ? ಸೊ ಲೆಟ್ಸ್ ಬಿಗಿನ್ ನೇಮಿಂಗ್ ಇಟ್. ಈ ಥರ ಕೊಟ್ಟಾಗ ನೀವು ಕೌಂಟ್ ಮಾಡಿ 1 2 3 4 ಅಂದರೆ ನೀವು ಈಚಿಂದ ಸ್ಟಾರ್ಟ್ ಮಾಡಿದ್ರೆ ದಿಸ್ ಕಾರ್ಬನ್ ಗೆಟ್ಸ್ ದ ರ್ಯಾಂಕಿಂಗ್ ಆಫ್ 2. ಇಲ್ಲಿಂದ ಸ್ಟಾರ್ಟ್ ಮಾಡಿ 1 2. ಹಾಗಾದರೆ ಎರಡೂ ದಿಕ್ಕಿಂದ ಮಾಡಿದರೂ ಕೂಡ ಕಾರ್ಬನ್ ಆಟಮ್ ಇನ್ವಾಲ್ವಿಂಗ್ ಟ್ರಿಪಲ್ ಬಾಂಡ್ ಗೆಟಿಂಗ್ ದ ಸೇಮ್ ರ್ಯಾಂಕಿಂಗ್. ಹಾಗಾಗಿ ಐ ವಿಲ್ ನಂಬರ್ ಇಟ್ ಫ್ರಮ್ ದಿಸ್ ಸೈಡ್ 1 2 3 4. ದೆರ್ ಆರ್ 4 ಕಾರ್ಬನ್ ಆಟಮ್ಸ್. ಈಗ ಏನು ಮಾಡ್ತೀರಾ? ಫಸ್ಟಿಗೆ ಕಾರ್ಬನ್ ಆಟಮ್ಸ್ದು ರೂಟ್ ವರ್ಡ್ ಆರ್ಡರ್ ಏನು? ನೀವು ರೂಟ್ ವರ್ಡ್ ಬರೀರಿ. ಫಸ್ಟಿಗೆ ಬರಿಬೇಕಾಗಿರೋದು ರೂಟ್ ವರ್ಡ್, ಆಮೇಲೆ ಪೊಸಿಷನ್ ಆಫ್ ದ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್, ಪೊಸಿಷನ್ ಆಫ್ ಟ್ರಿಪಲ್ ಬಾಂಡ್ ಬರೀತೀರಾ. ಆಮೇಲೆ ಏನು ಮಾಡ್ತೀರಾ? ಪ್ರೈಮರಿ ಸಫಿಕ್ಸನ್ನು ಬರೀತೀರಾ, ಕರೆಕ್ಟ್? ಈಗ ರೂಟ್ ವರ್ಡ್ ಎಷ್ಟು? 4. ಬ್ಯೂಟ್ ಜೊತೆಗೆ ನಂಬರ್ ಕೊಟ್ಟಾಗ ಯಾವಾಗಲೂ ಬಿಟ್ವೀನ್ ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರಿಪಲ್ ಬಾಂಡ್ ಇದ್ರೆ ಚೂಸ್ ಸೆಕೆಂಡ್, ಆಯಿತಾ? ಆಮೇಲೆ ಐನ್ ಅಂತ ಹೇಳಿ ಬರೀತೀರಾ, ಬ್ಯೂಟ್ ಟು ಐನ್. ಐನ್ ಯಾಕೆ? ಬಿಕಾಸ್ ಆಫ್ ದ ಟ್ರಿಪಲ್ ಬಾಂಡ್ಸ್ ನೇಚರ್. So this is how you would write the double bond and triple bond and single bond. Hope alkane, alkene, alkyne was clear for you, correct? Now summary madbidana onsala. Summary nalli we learnt about alkane, whose general formula is CnH2n plus 2, alkene and alkyne. ಈ ಜನರಲ್ ಫಾರ್ಮುಲಾ ನೆನ್ಪಿಟ್ಕೊಂಡು 3 things you have to practice based on my video. One is we practice today molecular formula. Molecular formula ಅಂತನೂ ಹೇಳ್ಬೋದು, ಕರೆಕ್ಟ್? ಸೆಕೆಂಡ್ ಥಿಂಗ್ ಇಸ್ ಸ್ಟ್ರಕ್ಚರಲ್ ಫಾರ್ಮುಲೆ. ಓಪನ್ ಆಗಿರೋದನ್ನು ಪ್ರಾಕ್ಟೀಸ್ ಮಾಡಿದ್ವಿ. Condensed one, both we have practiced. So thank you so much for watching this video. ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನೋಮೆನ್ಕ್ಲೇಚರ್ ಮುಗಿಲಿಲ್ಲ, ಪಾರ್ಟ್ 2 ನಲ್ಲಿ ಆಲ್ಕೋಹಾಲ್ನ, ಕೀಟೋನ್, ಆಲ್ಡಿಹೈಡ್ನ ಹೇಗೆ ನೇಮ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಟಿಲ್ ದೆನ್, ಬಾಯ್, ಟೇಕ್ ಕೇರ್.